ಹೆಂಡತಿನಲ್ಲಿ ಸಮಸ್ಯೆ ಇರ್ಬೋದು, ಗಂಡನಲ್ಲಿ ಸಮಸ್ಯೆ ಇರ್ಬೋದು. ಈ ಲೈಂಗಿಕ ಸಂಪರ್ಕಕ್ಕೆ ಏನೇ ತೊಡಕುಗಳಿದ್ರೂ ಕೂಡ ವೈದ್ಯರ ಹತ್ರ ಬಂದು ಸರಿ ಮಾಡ್ಕೊಳ್ಳೋದ್ರೊಳಗೆ ಯಾವ ತಪ್ಪು ಇಲ್ಲ. ಮಕ್ಕಳ ಆದ ಮೇಲೆ ಮುಗಿತಪ್ಪ, ಇನ್ ಲೈಫ್ ಮುಗೀತು, ನನ್ನ ಮಗು ನೋಡ್ಕೊಂಡಿರೋದೆ. ಎಲ್ಲರಲ್ಲೂ ಒಂದು ಥರದ ಬ್ಯೂಟಿ ಇದ್ದೇ ಇದೆ. ಅಕ್ಸೆಪ್ಟ್ ಯುವರ್ ಬಾಡಿ ಆ್ಯಸ್ ಇಟ್ ಈಸ್. ನಿನ್ನ ದೇಹ ಇರೋಂತನೇ ಒಪ್ಕೋ ನೀನು. ಗಂಡಂಗೆ ಆಸೆ ಇದ್ರೂ ಕೂಡ ಗಂಡನ ಹತ್ರ ಹೋಗೋದಕ್ಕೆ ಇಷ್ಟಪಡೋಲ್ಲ, ಆದಷ್ಟು ತಡೆಯುವಂಥ ಪ್ರಯತ್ನಗಳನ್ನ ಮಾಡುವಂಥದ್ದು. ಅಂಥ ಸಮಯದಲ್ಲಿ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಅದನ್ನು ಶುರುವಾಗಿರೋದು ನೋಡಿದ್ದೀವಿ. ಇವಾಗ ಏನಂದರೆ ಕೆಲವು ಯಾವುದನ್ನು ಸಹನೆ ಅನ್ನೋದು ಕಡಿಮೆ ಆಗೋಗಿದೆ. ಸಹಿಸ್ಕೊಳ್ಳೋದು, ಕೋಆಪ್ರೇಟ್ ಮಾಡೋದು ಇದೆಲ್ಲ ಇಲ್ಲ. ಜನ್ಮದ ಅನುಬಂಧ ಗಂಡ ಹೆಂಡತಿ ಅಂತ ಒಂದು ಕಾಲದಲ್ಲಿತ್ತು. ಈ ಜನ್ಮದಲ್ಲೇ ಎಷ್ಟು ಅನುಬಂಧಗಳು ಬರಬೇಕಾಗತ್ತೋ ಗೊತ್ತಿಲ್ಲ. ಎಂಥ ಒಳ್ಳೆ ಮಾತಂದ್ರೆ ಡಾಕ್ಟರ್, ಮುಂಚೆ ಎಲ್ಲ ಹೆಣ್ಮಕ್ಳಿಗೆ ಮಕ್ಕಳಾಗಿಲ್ಲ ಅಂದ ತಕ್ಷಣನೇ ಡೈರೆಕ್ಟಾಗಿ ಹೆಣ್ಮಕ್ಳನ್ನೇ ಬ್ಲೇಕ್ ಮಾಡ್ತಾ ಇದ್ದಿದ್ದು. ನಿನ್ನಲ್ಲೇ ಏನೋ ಸಮಸ್ಯೆ ಇದೆ. ಆ ಪುರುಷ ಪ್ರಧಾನ ಸಮಾಜ ಅಂತ ಏನು ಹೇಳ್ತಾ ಇದ್ರಲ್ಲ ನಿಜ. ಯಾಕಂದ್ರೆ ಗಂಡಸರು ಒಪ್ಕೊಳ್ಳಲ್ಲ, ತಮ್ಮಲ್ಲಿರೋ ಪ್ರಾಬ್ಲಮ್ನ ತೋರಿಸ್ಕೊಳ್ಳೋದು ಇಲ್ಲ, ಅಥವಾ ಅದನ್ನ ಇತ್ತು ಅಂದ್ರೂ ಕೂಡ ಹೆಂಡತಿಗೂ ಕೂಡ ಹೇಳಲ್ಲ ತನ್ನಲ್ಲಿ ಸಮಸ್ಯೆ ಇದೆ ಅನ್ನೋದನ್ನ. ಸೊ ಯಾವಾಗ ತುಂಬ ಮನೆಯಿಂದ ಪ್ರೆಷರೈಸ್ ಆಗಕ್ಕೆ ಶುರು ಆಗುತ್ತೆ ಆ ಸಂದರ್ಭದಲ್ಲಿ ಆಸ್ಪತ್ರೆಗೆ ಹೋಗ್ತಾ ಇದ್ರು. ಆದರೆ ಈಗಿನ ಜನ್ರೇಷನಲ್ಲೂ ಕೂಡ ಆ ಒಂದು ಮೆಂಟಾಲಿಟಿ ಸೇಮ್ ಕಂಟಿನ್ಯೂ ಆಗಿದೆ. ಗಂಡು ಮಕ್ಳು ಈಗಲೂ ಕೂಡ ತಮ್ಮಲ್ಲಿರೋ ಸಮಸ್ಯೆ ಹೆಂಡತಿಗೆ ಆಗ್ತಾ ಇರುತ್ತೆ, ಅವಳು ಟ್ರೀಟ್ಮೆಂಟ್ ತಗೋತಾ ಇರ್ತಾಳೆ, ಕಣ್ಣಾರೆ ನೋಡ್ತಾ ಇರ್ತಾರೆ. ಆದರೂ ತಾನು ಹೋಗಿ ಒಂದ್ಸರಿ ಟೆಸ್ಟ್ ಮಾಡಿಸ್ಬರೋಣ ನೋಡಿದ್ದೀನಿ ನಾನು. ಇದ್ರೊಳಗೂ ಈ ಕೆಲಸ ಬಂದು 3 ಜನ, 3ನೇ ಮದುವೆ ಮಾಡ್ಕೊಂಡಿದ್ದೀನಿ, ಅವ್ರ ಮಕ್ಕಳಾಗಲಿಲ್ಲ ಇಬ್ಬರಿಗೆ ಅಂತ ಹೇಳಿಬಿಟ್ಟು ಅವ್ರ ತಾಯಿ ಅವ್ನು ಟೆಸ್ಟ್ ಮಾಡೋಕ್ಕೆ ಬಿಡ್ತಾನೇ ಇಲ್ಲ. ಅವ್ರು ಟೆಸ್ಟೇ ಮಾಡಿಸ್ಕೊಳಕ್ಕೆ ಬಿಡ್ತಿಲ್ಲ. ನೀವು ನಮ್ಮ ಮಗ ಎಲ್ಲ ಚೆನ್ನಾಗಿದ್ದಾನೆ, ಅವನಲ್ಲಿ ಏನು ತೊಂದರೆ ಇರೋಕ್ಕೆ ಸಾಧ್ಯ ಇಲ್ಲ, ಇವ್ರಿಗೆ ಟೆಸ್ಟ್ ಮಾಡಿ ನೀವು ಇದನ್ನು ಅಂತ ಬಲವಂತವಾಗಿ ಅವ್ರು ಟೆಸ್ಟ್ ಮಾಡಿದರೆ ಅವ್ರ ವೀರ್ಯಾಣುಗಳೇ ಇಲ್ಲ. ಸ್ಪರ್ಮಿಯ ಥರ ಇದ್ರಲ್ಲ 3 ಮದುವೆ ಮಾಡ್ಕೊಂಡಿದ್ದಾರೆ. ಸೊ 3 ಮದುವೆನಲ್ಲಿ ಮಾಡ್ಕೊಂಡು 3 ಜನದ ಜೀವನ ಹಾಳು ಮಾಡಿಕೊಂಡು ಇದು ಮಾಡಿಕೊಂಡು ಒಂದಕ್ಕೆ ಆಗಿಲ್ಲ ಅಂದ್ರೆ ಬಂದು ಚಿಕಿತ್ಸೆ ಮಾಡಿ. ಈಗ ವೀರ್ಯಾಣುಗಳೇ ಇರಲೇ ಇಲ್ಲ ಅಂದರೂ ಕೂಡ ಈ ಮಕ್ಕಳಾಗೋದಕ್ಕೆ ಈಗೆಲ್ಲ ಡೋನರ್ ಸ್ಪರ್ಮ್ಸು, ಡೋನರ್ ಎಗ್ಗು, ಬೇಕಾದಷ್ಟು ವಿಧಾನಗಳಿದೆ ಮಾಡೋಕ್ಕೆ. ಈಗ ಹೆಣ್ಮಕ್ಳಲ್ಲಿ ಇತ್ತೀಚೆಗೆ ನಾವು ಇನ್ನೂ ಒಂದು ಸಮಸ್ಯೆ ನೋಡ್ತಾ ಇರೋದು ಪ್ರಿಮೆಚ್ಯೂರ್ ಓರಿಯನ್ ಫೇಲ್ಯೂರ್ ಅಂತ. ಈಗ ಅಂಡಾಶಯದ ಕೆಲಸ ಬಹಳ ಬೇಗ, ಅಂದರೆ ಬಹಳ ಅಕಾಲ ಋತುಬಂಧ ಆಗುವಂಥದ್ದು. ಕೆಲವು 25-30 ವಯಸ್ಸಲ್ಲೆಲ್ಲ ನಾನು ನೋಡ್ತಾ ಇದ್ದೀನಿ. ಅದರೊಳಗೆ ಅವ್ರ ಅಂಡಾಣುಗಳೆಲ್ಲ ಮುಗಿದು ಹೋಗ್ಬಿಟ್ಟು ಎಲ್ಲ ಹಾಳಾಗಿ ಪ್ರೆಗ್ನೆನ್ಸಿ ಆಗೋಕ್ಕಾಗದೇ ಇರೋವಂಥದ್ದು. ಸೊ ಅಂಥವರಲ್ಲಿ ನಾವು ಡೋನರ್ ಎಗ್ ಅಂತ ಹೇಳಿಬಿಟ್ಟು ದಾನಿ ಇದರದ್ದು ಅಂಡಾಣು ಉಪಯೋಗಿಸ್ಕೊಂಡು ಇದನ್ನು ಹಸ್ಬೆಂಡ್ ಚೆನ್ನಾಗಿದ್ದರೆ ಅವ್ರದ್ದೇನೆ ಸ್ಪರ್ಮ್ ಯೂಸ್ ಮಾಡಿ ಅದನ್ನು ಮಾಡೋಕ್ಕೆ ಸಾಧ್ಯತೆ ಇದೆ. ಹಾಗೆ ವೀರ್ಯಾಣುಗಳು ಇಲ್ಲದೇ ಇರೋರಲ್ಲೂ ಕೂಡ ನಾವು ಅದನ್ನು ಕಾರಣ ಏನು ಅಂತ ತಿಳಿದು ದಾನಿ ವೀರ್ಯ ಇದನ್ನು ಉಪಯೋಗಿಸಿ ಕೂಡ ನಾವು ಮಾಡೋದಕ್ಕೆ ಸಾಧ್ಯತೆಗಳಿದೆ. ಸೊ ಅದರಿಂದ ಮಗು ಅವ್ರದ್ದೇ ಆಗುತ್ತೆ. ಈಗ ನೀವು ಇಬ್ರಿಗೂ ಮಕ್ಕಳೇ ಆಗಲಿಲ್ಲ ಅಂತ ಹೇಳಿದ್ರೆ ಇನ್ನೊಂದು ಆಪ್ಷನ್ ಅಂತ ಹೇಳಿದರೆ ದತ್ತು ತಗೊಳ್ಳೋದು. ಇದು ಅವ್ರದ್ದೇ ಮಗು, ಅವ್ರ ಹೊಟ್ಟೆನಲ್ಲೇ ಹುಟ್ಟತ್ತೆ, ಅವ್ರದ್ದೇ ಮಗು ಅಂತ ಹೇಳಬೇಕಾದ್ರೆ ಡೋನರ್ ಎಗ್ಗು, ಡೋನರ್ ಸ್ಪರ್ಮು ಇದೆಲ್ಲ ಅವ್ರದ್ದೇ ಮಗು ಆಗಿರುತ್ತೆ ಹುಟ್ಟಿದಾಗಲಿಂದ. ಸೊ ಅವ್ರಿಗೂ ತಾಯಿಗೂ ಒಂದು ತಾಯ್ತನದ ಅನುಭವನೂ ಕೂಡ ನಾವು ಕೊಟ್ಟಂಗಾಗುತ್ತೆ. ಸೊ ಆ ರೀತಿ ಎಲ್ಲ ಅವರು ನಾವು ಸರಿಯಾದ ರೀತಿ ಕೌನ್ಸಲಿಂಗ್ ಮಾಡಿ ಒಂಥರ ಅಕ್ಸೆಪ್ಟೆನ್ಸ್ ಜಾಸ್ತಿ ಆಗಿದೆ. ಏನಂದರೆ ಹಸ್ಬೆಂಡ್ ವೈಫು ಅದನ್ನು ಅವರಲ್ಲಿ ಇಟ್ಕೊಂಡು ಅವರಿಬ್ಬರು ಅದನ್ನು ಡಿಸಿಷನ್ ತೊಗೊಂಡು ಮಾಡಿದರೆ ಅದರಿಂದ ಹೆಚ್ಚಿಗೆ ಪ್ರಾಬ್ಲಮ್ ಆಗೋದಿಲ್ಲ. ಸೊ ಆ ಥರ ಬಹಳಷ್ಟು ನಮಗೆ ಇದು ಇತ್ತೀಚಿನ ದಿನಗಳಲ್ಲಿ ಹೇಗೆ ನಾವು ಅವ್ರಿಗೆ ಸಹಾಯ ಮಾಡಬೇಕು. ಇದರೊಳಗೂ ಗರ್ಭಕೋಶ ಪೂರ್ತಿ ಹಾಳಾಗಿ ಗರ್ಭಕೋಶದಲ್ಲಿ ಮಗುನೇ ಆಗೋಕ್ಕೆ ಸಾಧ್ಯ ಇಲ್ಲ ಅಂದಾಗ ಗರ್ಭಕೋಶ ತೆಗೆಯೋ ಸ್ಥಿತಿ ಎಲ್ಲ ಬಂದಿದೆ ಅಂದರೆ ಈಗ ಸರೋಗೆಸಿ ಕೂಡ ಇದೆ. ಈಗ ಬಾಡಿಗೆ ತಾಯಿ ಅಂತ ಹೇಳ್ತಾರಲ್ಲ, ಇನ್ನೊಬ್ಬಳು ಹೆಂಗಸಿನದು ಗರ್ಭಕೋಶದಲ್ಲಿ ಮಗು ಬೆಳೆಸೋವಂಥದ್ದು. ಅಂದರೆ ತಂದೆ ತಾಯಿ ಇವರೇ ಆಗಿರ್ತಾರೆ, ಇವ್ರದ್ದೇ ಅಂಡಾಣು ವೀರ್ಯಾಣು ಎಲ್ಲ ಇವ್ರದ್ದೇ ತಂದೆ ತಾಯಿದು. ಬಟ್ ಮಗು ಬೆಳೆಯೋದು ಇನ್ನೊಂದು ಗರ್ಭದಲ್ಲಿ, ಬಟ್ ಮಗು ಇವ್ರದ್ದೇ ಆಗಿರುತ್ತೆ ಜೈವಿಕವಾಗಿ, ಬೈಲಾಜಿಕಲ್ ಪೇರೆಂಟ್ಸ್ ಅಂತ. ಸೊ ದಟ್ ಈಸ್ ದ ಸರೋಗೆಸಿ. ಇದೆಲ್ಲದಕ್ಕೂ ನಮಗೆ ಕಾನೂನಲ್ಲೇ ಅವಕಾಶ ಇದೆ. ಯಾವುದಾದ್ರು ಅದಕ್ಕೆಲ್ಲ ಕೆಲವು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ ನಾವು ಉಪಯೋಗಿಸೋದಕ್ಕೆ. ಇದಕ್ಕೆಲ್ಲನೂ ಅದ್ರ ಪ್ರಕಾರ ಹೋಗಿ ನಾವು ಅವ್ರಿಗೆ ನಾವು ಚಿಕಿತ್ಸೆಯನ್ನು ಮಾಡಿ ಕೊಡೋವಂಥದ್ದು. ನಿಜವಾಗ್ಲೂ ನಮ್ಮ ದೇಶದಲ್ಲಿ ಬಹಳಷ್ಟು ಸ್ತ್ರೀಯರಿಗೆ ಉಪಯೋಗ ಆಗುವಂಥ ಬಹಳ ಒಳ್ಳೆಯ ಕಾನೂನುಗಳಿದೆ. ಅದನ್ನು ಸರಿಯಾದ ರೀತಿ ಉಪಯೋಗ ಮಾಡ್ಕೋಬೇಕು ಅಷ್ಟೇ ನಾವು. ಯಾಕೆ ಈ ಪ್ರಶ್ನೆ ಕೇಳಿದೆ ಅಂದರೆ ಡಾಕ್ಟರ್, ನನ್ನ ಸ್ನೇಹಿತೆಯ ಒಬ್ಬರು ಸಂಬಂಧಿಕರಿಗೆ ಇದೇ ಥರದ ಸಮಸ್ಯೆ ಏನು ಅಂದರೆ, ಆ ಲೇಡಿ ಸಿಕ್ಕಾಪಟ್ಟೆ ಟ್ರೀಟ್ಮೆಂಟ್ಸ್ ತೊಗೊಂಡ್ರು, ತನ್ನಲ್ಲಿ ಏನು ಪ್ರಾಬ್ಲಮ್ ಇದೆ ಎಲ್ಲದಕ್ಕೂ ಟೆಸ್ಟ್ ಮಾಡಿಸಿದ್ರು. ಆಮೇಲೆ ಕೊನೆಗೆ ಎಲ್ಲಿವರೆಗೂ ಹೋದರು ಅಂದರೆ ಹೋಗಿ IVF ಟ್ರೀಟ್ಮೆಂಟ್ ಕೂಡ ಆದರೆ ಆ ಗಂಡಸ್ ಮಾತ್ರ ಒಂದು ದಿನಾನೂ ಆಸ್ಪತ್ರೆಗೆ ಹೋಗಲಿಲ್ಲ. ಹೆಂಡತಿ ಇಷ್ಟು ಕಷ್ಟಪಡ್ತಿದ್ದಾಳೆ ಅಂತಂದ್ರು ಕೂಡ ಹೋಗಲಿಲ್ಲ. ನಿಂಗೆ ಏನು ಬೇಕೋ ಟ್ರೀಟ್ಮೆಂಟಿಗೆ ಸಂಬಂಧಪಟ್ಟಂಗೆ ದುಡ್ಡು ನಾನು ಕೊಡ್ತೀನಿ, ನೀನು ಮಾಡಿಸ್ಕೊ.
ಸೊ ಹೇಗೆ ಸಾಧ್ಯ ಆಗತ್ತೆ ಇದು? ಗಂಡಿನ ಒಂದು ಸಹಭಾಗಿತ್ವ ಇಲ್ಲ ಅಂತಂದ್ರೆ, ಅಥವಾ ಮಾನಸಿಕವಾಗಿ ಕೂಡ ಆಕೆಯ ಜೊತೆಗೆ ನಿಲ್ಬೇಕಾಗತ್ತೆ ಈ ಸಂದರ್ಭದಲ್ಲಿ? ಖಂಡಿತ. ನಂಗೆ ಎಷ್ಟೋ ಎಕ್ಸಾಂಪಲ್ಸ್ ನನಗೆ ಗೊತ್ತಿದೆ. ಹಸ್ಬೆಂಡ್ ಬರೋದೇ ಇಲ್ಲ, ಅವ್ರಿಗೆ ಗೊತ್ತಿರುತ್ತೆ ಅವರಲ್ಲಿ ವೀರ್ಯಾಣುಗಳಿಲ್ಲ ಇದಿಲ್ಲ ಅಂತ ಎಲ್ಲೋ ಟೆಸ್ಟ್ ಮಾಡ್ಕೊಂಡಿರ್ತಾರೆ. ಆ ಕಾರಣಕ್ಕೆ ಅವ್ರಿಗೆ ಏನಾದರೂ ಬರಲ್ಲ. ಅದನ್ನು ಅವ್ರಿಗೆ ಎಲ್ಲಿ ಗೊತ್ತಾಗುತ್ತೋ ಇವ್ರಿಗೆ ಏನಿದಾಗತ್ತೋ ಅಂತ ಹೇಳ್ಬಿಟ್ಟು ನೀನು ಹೋಗು ಅಂತ ಕೊನೆವರೆಗೂ ಹೇಳ್ತಿರ್ತಾರೆ. ಟ್ರೀಟ್ಮೆಂಟ್ಸ್ ತಗೊಂಡು ಇವಾಗ ಆ ಹೆಣ್ಣು ಸೋತೋಗ್ಬಿಟ್ಟು ನನ್ನ ಕೈಲಿ ಆಗಲ್ಲ, ನಿಮ್ದೇ ಸಪೋರ್ಟ್ ಇಲ್ಲ ಅಂದ್ರೆ ನಾನೇನು ಮಾಡಕ್ಕಾಗಲ್ಲ ಅಂತ. ಯಾಕಂದ್ರೆ ಇವಾಗ ಅವ್ರಿಗೆ ಡಾಕ್ಟರ್ಸ್ ಅವ್ರು ಹೇಳ್ತಾರೆ, ಈಗ ನಮ್ಮ ಹಸ್ಬೆಂಡ್ ಗೊತ್ತಾಗ್ದಂಗೆ ನೀವು ಇದನ್ನೆಲ್ಲ ಮಾಡಿ ಏನಾದರೂ ಮಾಡಿ ಅಂತ ಹೇಳ್ಬಿಟ್ಟು ಭಾಳಷ್ಟು ಸ್ತ್ರೀಯರು ಈ ರೀತಿ ಸಂದರ್ಭಗಳು ಪಾಪ ಅವರು ಎಷ್ಟೊಂದು ಹೆಲ್ಪ್ಲೆಸ್ ಆಗಿರ್ತಾರೆ. ಆ ಥರ ಬಂದ್ಬಿಟ್ಟು ನಮ್ಮನ್ನು ಕೇಳ್ತಾರೆ, ನೀವೇನಾದರೂ ಮಾಡಿ ಡಾಕ್ಟ್ರೇ, ಅವ್ರಿಗೆ ಹಸ್ಬೆಂಡ್ಗೆ ಏನು ಗೊತ್ತಾಗಲ್ಲ, ನಾನು ಎಲ್ಲದಕ್ಕೂ ನಿಮಗೆ ಕನ್ಸೆಂಟ್ ಕೊಡ್ತೀನಿ ಮಾಡಿಬಿಡಿ ಅಂತ. ನಾವು ಮಾಡ್ಬೋದು. ಇದರೊಳಗೆ ಬಹಳಷ್ಟು ಸೋಷಿಯಲ್ ಪ್ರಾಬ್ಲಮ್ಸ್ ಇದೆ. ಈ ಸುಮ್ಮನೆ ಇದೊಂದು ಸಮಸ್ಯೆ ಬಗೆಹರಿಸೋದು ಅವಳಿಗೆ ಒಂದು ಅಷ್ಟೇ ಅಲ್ಲ, ಅದರಿಂದ ಮುಂದಕ್ಕೆ ಈಗ ಈ ಮಗು ತನ್ನದಲ್ಲ ಒಂದಿಬ್ಬರು ಹಾಗೆ ಇದನ್ನು ಈ ಡೋನರ್ ಇನ್ಸೆಮಿನೇಷನ್ ಇದಾಗಿದ್ದಾಗ ಅವ್ರು ಇದು ನನ್ನ ಮಗು ಇದು ನಂದಲ್ಲ ಅಂತ ಆಮೇಲೆ ಅವ್ರ ಹೆಂಡತಿಗೆ ಟಾರ್ಚರ್ ಮಾಡೋದಕ್ಕೆ ಶುರು ಮಾಡೋದು. ಜೀವನನೇ ಸಾಕಾಗಿ ಒಬ್ಳು ಹಂಗೇನೆ ಡೈವರ್ಸೇ ತಗೋಬೇಕಾಯ್ತು. ಸೊ ಈ ಕಡೆ ತಮ್ಮ ಸಹಭಾಗಿತ್ವನೂ ಇರಲ್ಲ, ಅದನ್ನು ಟಾಲರೇಟ್ ಮಾಡೋಕ್ಕಾಗಲ್ಲ, ಅದನ್ನು ಟಾಲರೇಟ್ ಮಾಡ್ಕೊಳ್ಳಲ್ಲ. ಅದಕ್ಕೆಲ್ಲ ತುಂಬ ಕೌನ್ಸಿಲಿಂಗ್ ಬೇಕಾಗತ್ತೆ ಅವ್ರಿಗೆ. ಭಾಳಷ್ಟು ನಾವು ಅವ್ರಿಗೆ ಆಪ್ತ ಸಮಾಲೋಚನೆ ಮಾಡಿ ಇದನ್ನ ಏನೇನು ಅದರಿಂದ ಆಗೋ ಅಂಥ ಲಾಭ ಏನು ನಷ್ಟ ಏನು, ಇದು ಮಾಡಿದರೆ ಮುಂದೇನಾಗುತ್ತೆ, ಅವರಿಬ್ಬರನ್ನೂ ಸರಿಯಾಗಿ ಮಾನಸಿಕವಾಗಿ ತಯಾರಿ ಮಾಡಿ ಇಂಥ ಪ್ರೊಸೀಜರ್ ಮಾಡಬೇಕಾಗತ್ತೆ. ಸುಮ್ಮನೆ ಏನೋ ಒಂದು ಬಿಸ್ನೆಸ್ ಥರ ಹೋಗಿ ಮಾಡೋದಕ್ಕಾಗಲ್ಲ ಅದನ್ನು. ಸೊ ಯಾಕಂದರೆ ಇದೆಲ್ಲ ಹ್ಯೂಮನ್ ಎಮೋಷನ್ಸ್ ಅಲ್ವಾ. ಎಕ್ಸಾಕ್ಟ್ಲಿ, ಮನುಷ್ಯರು ಇದ್ದಾರೆ, ಅವರ ಒಂದು ಭಾವನೆಗಳ ಮೇಲೆ ಯಾವುದೇ ಭಾವನೆಗಳ ಮೇಲೆ ಚೆಲ್ಲಾಟ ಆಡೋಕ್ಕಾಗಲ್ಲ. ಸೊ ಅದಕ್ಕೆ ನಾವು ರೆಸ್ಪೆಕ್ಟ್ ಕೊಡಲೇಬೇಕಾಗುತ್ತೆ. ಹೌದು ಡಾಕ್ಟರ್. ಇನ್ನು ಆ ನಂತರದಲ್ಲಿ ಈಗ ಯಾವಾಗ ಮಗು ಮಾಡ್ಕೊಳ್ಬೇಕು ಅಂತ ಹೇಳಿ ಒಂದು ದಂಪತಿ ನಿರ್ಧರಿಸಿದಂಥ ಸಂದರ್ಭದಲ್ಲಿ ಅವರು ಮಾನಸಿಕವಾಗಿ ಯಾವ ರೀತಿ ಸಿದ್ಧತೆ ಆಗಿರಬೇಕು, ಮತ್ತು ಹೆಣ್ಣು ಎಸ್ಪೆಷಲಿ ಒಂದು ಗರ್ಭದಲ್ಲಿ ಒಂದು ಹೊಸ ಜನ್ಮವನ್ನು ಆಕೆ ನೀಡ್ತಾಳೆ ಅಂತಂದರೆ ತನ್ನಲ್ಲಿ ತಾನು ಯಾವ ರೀತಿ ಬದಲಾವಣೆಗಳನ್ನು ಮಾಡ್ಕೋಬೇಕು ಅಂತ ಹೇಳಿ? ಇದು ಇವಾಗ ನೀವು ಸಹಜವಾಗಿ ಆಗೋವ್ರಿಗೆ ಅದನ್ನೆಲ್ಲ ತಾನಾಗೆ ಹಾಕ್ಕೊಂಡು ಹೋಗುತ್ತೆ. ಬಟ್ ನಾವು ಎಲ್ಲರೂ ಒಂದು ಸಲ ಏನು ಅವರೆಲ್ಲ ಸರಿಗಿದ್ದರೂ ಕೂಡ ಒಂದು ಸಲ ಬಂದು ಮಾರ್ಗದರ್ಶನ ಆಪ್ತ ಸಮಾಲೋಚನೆ ಮಾಡ್ಕೋಬೇಕು. ಅದೇ ಯಾವುದಾದ್ರೂ ಡಿಫಿಷಿಯನ್ಸಿ, ಈಗ ಫಿಸಿಕಲಿ ಅವ್ರನ್ನ ಪ್ರಿಪೇರ್ ಮಾಡೋದು, ಮಾನಸಿಕವಾಗಿ ತಾಯ್ತನಕ್ಕೆ ಮಾನಸಿಕವಾಗಿ ತಯಾರಾಗಬೇಕು. ಈಗ ಕೆಲಸ ಕಾರ್ಯದಲ್ಲಿರ್ತಾರೆ, ಉದ್ಯೋಗದಲ್ಲಿರ್ತಾರೆ, ಅವಾಗ ಏನು ಮಾಡಬೇಕು, ಅದಕ್ಕೇನು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು, ಕೆಲವು ಸ್ಯಾಕ್ರಿಫೈಸಸ್ ಬೇಕೇ ಬೇಕಾಗತ್ತೆ, ಏನು ಮಾಡೋಕ್ಕಾಗಲ್ಲ. ಅದೆಲ್ಲ ಇಸ್ ಪಾರ್ಟ್ ಆಫ್ ಲೈಫ್ ಅಂತ ಅನ್ಕೋಬೇಕು. ಸೊ ಆ ರೀತಿ ಭಾವನಾತ್ಮಕವಾಗಿ ಮತ್ತು ಗಂಡನಿಗೂ ಕೂಡ ಚೆನ್ನಾಗಿ ಹೇಳಿ ಅವಳಿಗೆ ಯಾವ ರೀತಿ ಸಪೋರ್ಟ್ ಕೊಡಬೇಕು, ಯಾವ ರೀತಿ ಅವಳಿಗೆ ಈಗ ಇದು ಪ್ರಾರಂಭವಾದಾಗಲಿಂದ ಹಿಡಿದು ಹೇಗೆ ಅವಳಿಗೆ ಮಾನಸಿಕವಾಗಿ ಅವಳಿಗೆ ಎಮೋಷನಲಿ, ಮೆಂಟಲಿ, ಫಿಸಿಕಲಿ ಎಲ್ಲ ಥರ ಸಪೋರ್ಟ್ ಬೇಕಾಗುತ್ತೆ. ಕುಟುಂಬದ ಎಲ್ಲರ ಸದಸ್ಯರ ಸಪೋರ್ಟ್ ಬೇಕಾಗತ್ತೆ. ಸೊ ಎಲ್ಲರ ಸಹಕಾರದಿಂದ ಅವಳು ಕೂಡ, ಆದರೆ ಸಹಜವಾಗಿ ಏನು ತೊಂದರೆ ಇಲ್ಲದೆ ಇರೋ ಗರ್ಭಧಾರಣೆ ಅವಳು ಯಾವಾಗಲೂ ಇರೋ ಹಾಗೆ ಸಹಜವಾಗಿರ್ಬೋದು. ಅದಕ್ಕೇನು ತುಂಬ ಟೆನ್ಷನ್ ಮಾಡ್ಕೊಳ್ಳೋದು, ಇದನ್ನು ಸ್ಟ್ರೆಸ್ ಮಾಡ್ಕೊಳ್ಳೋದು, ಭಾಳಷ್ಟು ಬೆಡ್ ರೆಸ್ಟು ಇಂಥವೆಲ್ಲ ಬೇಕಾಗಿಲ್ಲ. ಅದೆಲ್ಲ ತಾನಾಗಿ ಕೆಲವರಲ್ಲಿ ಮಾತ್ರ ಅದೆಲ್ಲ ಬೆಡ್ ರೆಸ್ಟು ಅಥವಾ ಬೇರೆ ಏನಿರುತ್ತೆ. ಎಲ್ಲದಕ್ಕೂ ಟ್ರೀಟ್ಮೆಂಟ್ ಬೆಡ್ ರೆಸ್ಟು. ನಾನು ನೋಡ್ತೀನಿ ಇನ್ನೂ ಈಗ ಪ್ರಯತ್ನ ಮಾಡ್ತಿರ್ತಾರೆ ಇದಕ್ಕೆ. ಡಾಕ್ಟ್ರೇ ನಾನು ಅವಳನ್ನ ಕೆಲಸದಿಂದ ಬಿಡಿಸ್ಬಿಟ್ಟೆ ಡಾಕ್ಟ್ರೇ, ಯಾಕಂದರೆ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾಯಿದ್ವಿ. ಬಿಡಿಸ್ಬಿಟ್ಟು 24 ಗಂಟೆ ಬರೀ ಪ್ರೆಗ್ನೆನ್ಸಿ ಬಗ್ಗೆ ಮನೆಯಲ್ಲಿ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಅವಳಿಗೆ ಇನ್ನಷ್ಟು ಸ್ಟ್ರೆಸ್ ಜಾಸ್ತಿ ಆಗ್ಬಿಟ್ಟು ನಿಮ್ಮ ಗರ್ಭನೂ ನಿಲ್ಲಲ್ಲ ಅಂತ. ನಾವು ಅದಕ್ಕೆ ಅವಳಿಗೆ ಸ್ವಲ್ಪ ಡೈವರ್ಷನ್ ಇರಲಿ, ಕೆಲಸದಿಂದ ಯಾಕೆ ಬಿಡಬೇಕು, ಎಲ್ಲಿ ತನಕ ಇರುತ್ತೋ ನೀವು ಆ್ಯಕ್ಟಿವ್ ಆಗಿರಿ. ಯಾಕಂದರೆ ಡಯಟು, ಎಕ್ಸರ್ಸೈಸು ಎಲ್ಲ ಇಂಪಾರ್ಟೆಂಟು. ಸುಮ್ಮನೆ ಮನೇಲಿ ಕೂತ್ಕೊಂಡು 24 ಗಂಟೆ ತೂಕ ಜಾಸ್ತಿ ಆದರೆ PCOD ಆಗುತ್ತೆ, ಇನ್ನೊಂದು ಪ್ರಾಬ್ಲಮ್ ಬರುತ್ತೆ. ಸೊ ಅದನ್ನು ಬೇಕಾಗಿಲ್ಲ. ಸಹಜವಾಗಿರಿ, ತೊಂದರೆ ಇದ್ದರೆ ಚಿಕಿತ್ಸೆ ತಗೊಳ್ಳಿ. ಯಾವಾಗ ನಿಮಗೆ ನಿಗದಿತ ಸಮಯದಲ್ಲಿ ನಿಮ್ಮ ಮುಟ್ಟು ಬರಲಿಲ್ಲ ಅಥವಾ ಮಿಸ್ಸಿಂಗ್ ಪೀರಿಯಡ್ ಆಯಿತು, ಒಂದು 3-4 ದಿವಸ ಬಿಟ್ಟು ಪರೀಕ್ಷೆ ಮಾಡಿ. ಆವಾಗ ನಿಮಗೆ ಅದನ್ನು ಗರ್ಭ ನಿಂತಿದೆ ಅಂದರೆ ಅವಾಗಲಿಂದನೇ ನೀವು ಪರೀಕ್ಷೆಗೆ ಬರೋದಕ್ಕೆ ಶುರು ಮಾಡಿ. ಅದನ್ನು ಆ್ಯಂಟಿನೇಟಲ್ ಚೆಕಪ್ ಅಂತ ಹೇಳಿ. ಆ ಸಮಯದಲ್ಲಿ ಏನೇನು ಬೇಕು, ಆ ಟೈಮಲ್ಲಿ ಬ್ಲಡ್ ಟೆಸ್ಟ್ ಇರ್ಬೋದು, ಸ್ಕ್ಯಾನಿಂಗ್ ಇರ್ಬೋದು, ಅಥವಾ ಟ್ರೀಟ್ಮೆಂಟ್ ತೊಗೊಳ್ಳೋ ಅಂಥದ್ದು ಇರ್ಬೋದು, ಅದನ್ನೆಲ್ಲ ವೈದ್ಯರು ತಿಳಿಸ್ಕೊಡ್ತಾರೆ ಅದನ್ನು ಮಾಡೋ ಅಂತ. ಸೊ ಅದನ್ನು ಸರಿಯಾಗಿ ಪಾಲಿಸಿ, ನೀವೇನೇನು ಇನ್ಸ್ಟ್ರಕ್ಷನ್ಸ್ ಇರುತ್ತೆ ಅದನ್ನು. ಸೊ ಆ ರೀತಿ ಇದ್ದರೆ ಇಲ್ಲ ಯಾವುದೇ ಕೆಲವು ಹಾರ್ಮ್ಫುಲ್ ಸೈನ್ಸು, ಜಾಸ್ತಿ ಬ್ಲೀಡಿಂಗು, ಹೊಟ್ಟೆ ನೋವು ಅಥವಾ ಕ್ರ್ಯಾಂಪ್ಸ್ ಬರೋ ಹಂಗಾಗೋದು, ಡಿಸ್ಚಾರ್ಜು, ನೀರಿನ ಇದು ಥರ ಆಗೋದು, ಅತಿಯಾದ ವಾಂತಿ ಇರೋದು, ಸುಸ್ತಿರೋದು. ಸೊ ಇದು ಯಾವುದೇ ಸಂದರ್ಭ ಇದ್ದರೆ ಆದಷ್ಟು ಬೇಗ ವೈದ್ಯರ ಹತ್ರ ಬನ್ನಿ. ಏನು ತೊಂದರೆ ಇಲ್ಲ ಅಂದರೆ ನೀವು ಸರಿಯಾದವ್ರು ಹೇಳಿದ್ದು ಡಯಟು, ಎಕ್ಸರ್ಸೈಸು, ಟ್ರಾವೆಲಿಂಗು ಅಥವಾ ಬಟ್ಟೆ ಉಪಯೋಗಿಸೋದಿರ್ಬೋದು, ಲೈಂಗಿಕ ಸಂಪರ್ಕ, ಇದೆಲ್ಲದ್ರ ಬಗ್ಗೆ ಸರಿಯಾಗಿ ನೀವು ಮಾಹಿತಿ ಇಟ್ಕೊಂಡು ಜೊತೆ ಇರಿ. ಅಂದರೆ ಮಾನಸಿಕವಾಗಿ ತಯಾರಾಗಬೇಕು. ಪ್ರೆಗ್ನೆನ್ಸಿ ಆ್ಯಂಡ್ ಚೈಲ್ಡ್ ಬರ್ತ್ ಈ ಸಿನಿಮಾ TV ಸೀರಿಯಲ್ಗಳಲ್ಲಿ ತೋರಿಸೋ ಥರ ಅಲ್ಲ.
ಅದಕ್ಕೆ ಯಾರು ಈಗಿನ ಹುಡುಗಿರು ನಾರ್ಮಲ್ ಡೆಲಿವರಿಗೆ ಒಪ್ಕೊಳ್ಳೋದೇ ಇಲ್ಲ. ನನಗಂತೂ ನನ್ನ ಮಗಳಿಗಂತೂ ಅವಳು ಏನು ನೋವು ತಡೆಯಲ್ಲ ಡಾಕ್ಟ್ರೆ, ನೀವು ಸುಮ್ಮನೆ ಸಿಸೇರಿಯನ್ ಮಾಡಿಬಿಡಿ. ನಾವು ಸುಮ್ಮನೆ ಮಾಡಿಬಿಟ್ರು ಡಾಕ್ಟರ್ಗಳನ್ನ ಇವ್ರು ಸುಮ್ಮನೆ ಸಿಸೇರಿಯನ್ ಮಾಡಿದ್ರು ಅಂತ ಅದು ಅಂತಾರೆ. ಕೂಡ ಕಂಪ್ಲೇಂಟ್ ನಾವು ಅದು ಬರುತ್ತೆ. ಬೇಡ ಅಂತ ಹೇಳಿದ್ರು ಕೇಳೋದಿಲ್ಲ. ಹೌದು. ಕೆಲವು ಸಿಸೇರಿಯನ್ ಬೇಡ ನಾರ್ಮಲ್ ಮಾಡ್ತೀವಿ ಸುಮ್ಮನೆ ಯಾಕೆ ಅಂತ ಕೇಳಿದ್ರೆ ಅವ್ರು ಬೇಡ ಅನ್ನೋದು. ನಿಜವಾಗಿ ಬೇಕೇ ಇನ್ನೇನು ಈ ಗರ್ಭಕೋಶದಲ್ಲಿ ಅಬ್ಸ್ಟ್ರಕ್ಟೆಡ್ ಲೇಬರ್ ಆಗಿದೆ, ಬೇಬಿ ಡಿಸ್ಟ್ರೆಸ್ ಆಗಿದೆ, ಅದು ಯೂಟ್ರಸ್ಸೇ ಹರಿದೋಗುತ್ತೆ, ಇದನ್ನು ಮಾಡಬೇಕು ಅಂತ ಹೇಳಿದ್ರೆ ಏನಾದರೂ ಒಪ್ಕೊಳ್ಳದೆ ಇರೋವಂಥ ಕೆಲವರು ಪೇಷಂಟ್ ಡಾಕ್ಟ್ರು ಸುಮ್ಮನೆ ಸಿಸೇರಿಯನ್ ಮಾಡ್ತಾರೆ ಅನ್ನೋದು ಒಂದು ಹಾಕ್ತಾರೆ, ದುಡ್ಡಾಸೆಗೋಸ್ಕರ ಮಾಡ್ತಾರೆ ಅಂತ. ಸೊ ಇದೆಲ್ಲ ಭಾವನೆಗಳು ಹೋಗಬೇಕು. ಮತ್ತು ಸಹಜ ಪ್ರಸವ ಈಗಿನ ಪರಿಸ್ಥಿತಿನಲ್ಲಿ ನಮಗಿರೋವಂಥ ಪೇಯ್ನ್ ಕಿಲ್ಲರ್ಸು ಮತ್ತು ಅದನ್ನು ಆದಷ್ಟು ಬೇಗ ಕ್ವಿಕ್ಕಾಗಿ ಡೆಲಿವರಿ ಮಾಡೋ ಅಂಥದ್ದು, ಇದಕ್ಕೆಲ್ಲ ನಾವು ಫೆಸಿಲಿಟೀಸ್ ಇರಬೇಕಾದ್ರೆ ಭಯ ಪಡೋ ಅವಶ್ಯಕತೆಯೇ ಇಲ್ಲ. ಅದರೊಳಗೂ ನಾವು ತಾಯಿ ಆರೋಗ್ಯ ಚೆನ್ನಾಗಿದ್ದು ಮಗು ಚೆನ್ನಾಗಿದ್ದಾಗ ಕ್ವಿಕ್ಕಾಗಿ ಡೆಲಿವರಿ ಆಗೋವಂಥದ್ದು, ಫಾಸ್ಟ್ ಪ್ರೋಗ್ರೆಸ್ ಆಗಬೇಕಾದ್ರೆ ಅದು ಮೋಸ್ಟ್ ಆಫ್ ದೆಮ್ ನಾರ್ಮಲ್ ಆಗೇ ಆಗುತ್ತೆ. ಕೆಲವರಲ್ಲಿ ಮಾತ್ರ ಬಹಳ ಪ್ರೊಲಾಂಗ್ ಲೇಬರ್, ಬಹಳ ಹೊತ್ತು ನಾವು ಪ್ರಯತ್ನ ಮಾಡಿದರೂ ಆಗದೆ ಇರೋದು, ಮಗು ಸುಸ್ತಾಗಿ ಹಾರ್ಟ್ ಬೀಟ್ ವ್ಯತ್ಯಾಸ ಆಗೋದು, ಅಥವಾ ತಾಯಿ ತುಂಬ ಸುಸ್ತಾಗೋದು, ಅಥವಾ ಕಿಬ್ಬೊಟ್ಟೆನಲ್ಲಿ ಜಾಗನೇ ಸಾಕಾಗದೇ ಇರೋದು, ಇಂಥ ಕೆಲವು ಸಂದರ್ಭಗಳಲ್ಲಿ ನಾವು ಸಿಸೇರಿಯನ್ ಆಪ್ರೇಷನ್ ಮಾಡಿನೇ ಹೊರಗೆ ತೆಗಿಬೇಕಾಗತ್ತೆ. ಇಲ್ಲಾಂದರೆ ಮಗು ಪೂರ್ತಿ ಸುಸ್ತಾದ ಮೇಲೆ ತೆಗೆದ್ರೆ ಉಪಯೋಗ ಇರೋದಿಲ್ಲ. ಸೊ ಅಂಥ ಸಂದರ್ಭದಲ್ಲಿ ನಾವು ಸರಿಯಾದ ಡಿಸಿಷನ್ ತೊಗೊಂಡು ಇಂಡಿಕೇಶನ್ ಅಂತ, ಸೊ ಅದ್ರ ಪ್ರಕಾರ ನಾವು ಮಾಡಬೇಕಾಗತ್ತೆ. ಸೊ ಇದನ್ನು ಸರಿಯಾಗಿ ಮಾನಸಿಕತೆ, ಯು ಎಂಜಾಯ್ ಯುವರ್ ಪ್ರೆಗ್ನೆನ್ಸಿ ಆ್ಯಂಡ್ ಚೈಲ್ಡ್ ಬರ್ತ್. ನಾನು ಪೇಷಂಟ್ಸ್ಗೆ ಹಾಗೆ ಹೇಳಿದೆ, ಎಂಜಾಯ್ ಯುವರ್ ಪ್ರೆಗ್ನೆನ್ಸಿ ಚೈಲ್ಡ್ ಬರ್ತ್. ಅದು ದಟ್ ಈಸ್ ಎ ಎಕ್ಸ್ಪೀರಿಯನ್ಸ್. ಹೌದು, ಅದನ್ನು ನೀವು ಅನುಭವಿಸ್ಬೇಕು. ಈಗ ಲೇಬರ್ ಪೇಯ್ನ್ ಎಷ್ಟು ಅದಕ್ಕೆ ಅದು ಸ್ಪೆಷಾಲಿಟಿ ಏನಂದರೆ, ಪೇಯ್ನ್ ಬಂದು ನೀವು ಆಮೇಲೆ ನೀವು ಹೇಗಿದೆ ಲೇಬರ್ ಪೇಯ್ನ್ ಡಿಸ್ಕ್ರೈಬ್ ಮಾಡೋ ಅಂದ್ರೆ ಆಗಲ್ಲ. ಯು ಕೆನಾಟ್ ಡಿಸ್ಕ್ರೈಬ್ ಲೇಬರ್ ಪೇಯ್ನ್ಸ್. ಅದನ್ನು ಸುಮ್ಮನೆ ನೋವಿತ್ತು ಇದ್ರತಿತ್ತು ಅಂತ ಹೇಳ್ತಾರೆ ವಿನಃ ಅದನ್ನು ಡಿಸ್ಕ್ರೈಬ್ ಮಾಡೋಕ್ಕಲ್ಲ. ಅದಷ್ಟು ಹಾಗೆ ಪ್ಲೆಷರ್ ಆ್ಯಂಡ್ ಪೇಯ್ನ್ ಆರ್ ಮಿಕ್ಸ್ಡ್ ಇದರೊಳಗೆಲ್ಲ. ಅದಕ್ಕೆ ಹೆಣ್ಣು ಯಾವಾಗ ಡೆಲಿವರಿ ಆದ ತಕ್ಷಣ ಅವಳಿಗೆ ಮಿಕ್ಸ್ಡ್ ಎಮೋಷನ್ಸ್ ಇಂದ ತಾನೇ ಬರೋದು, ಅದು ಎಲ್ಲ ಅದನ್ನ ಪೇಯ್ನು ಎಲ್ಲ ಮರ್ತು ಹೋಗುತ್ತೆ, ಇದಿರುತ್ತೆ. ಅದನ್ನು ಸರಿಯಾದ ರೀತಿನಲ್ಲಿ ಮಾಡಿ ಅವಳನ್ನ ಮಾನಸಿಕ ತಯಾರಿ ಮಾಡಿದರೆ ಸಹಜ ಪ್ರಸವ ಏನೂ ಭಯ ಇಲ್ಲ, ಪೇಯ್ನೂ ಇಲ್ಲ. ನೀವು ಸಿನಿಮಾ ಕತೆ ಕಾದಂಬರಿಗಳನ್ನ ನೋಡ್ಕೊಂಡು ಅದ್ರ ಥರ ಅನ್ಕೋಬೇಡಿ ನೀವು ಅಂತ ಹೇಳಿ. ಅದು ಹಳೆ ಕಾಲದಲ್ಲಿ ನಿಂಗೆ ಇನ್ನೊಂದು ಪುನರ್ಜನ್ಮ, ನಿನಗಿದು, ನೀನು ಸತ್ತು ಬದುಕಿದೀಯಾ, ಇದು ಅಂಥ ಮಾತುಗಳೇ ಮಾತಾಡಬಾರ್ದು. ಸಿ ಯು ಡೋಂಟ್ ಗಿವ್ ನೆಗೆಟಿವ್ ಅಡ್ವೈಸಸ್ ಅವ್ರುಗಳಿಗೆ. ಇಲ್ಲ, ಇದು ಎಂಜಾಯ್ ಮಾಡೋವಂಥ ಸಂದರ್ಭ, ನಿನ್ನ ಮಗು ನೋಡೋ ಅಂಥ ಸಂದರ್ಭ, ನೀ ಖುಷಿ ಪಡ್ತೀಯ, ಅದೇನು ಸ್ವಲ್ಪ ಹೊತ್ತು ಸ್ವಲ್ಪ ಪೇಯ್ನ್ ಇರುತ್ತೆ, ಒಂದು ಹಿಡ್ಕೊಂಡಂಗೆ ಅದು ಕಂಟ್ರಾಕ್ಷನ್ಸು, ಈ ರೀತಿ ನೀವು ಅವ್ರನ್ನ ಮಾನಸಿಕವಾಗಿ ತಯಾರಿ ಮಾಡಿದರೆ ಏನೂ ತೊಂದರೆ ಇರಲ್ಲ. ಅವಳಿಗೂ ಏನು ಅನ್ಸಲ್ಲ. ನೀವು ಇಲ್ಲದ ಭಯ ತಲೆಯಲ್ಲಿ ತುಂಬಿದ್ರೆ ತಾನೇ ಅವಳಿಗೆ ಭಯದಿಂದಾನೇ ಅರ್ಧ ಪ್ರೋಗ್ರೆಸ್ ಆಗೋದು ಪ್ರಾಬ್ಲಮ್ ಆಗೋಗುತ್ತೆ. ಅಜ್ಜಿ ಅಂದ್ರ ಕಾಲದಲ್ಲಿ ನಮ್ಮ ಅಜ್ಜಿ ಅಂದ್ರನ್ನೆಲ್ಲ ನೋಡಿದ್ರೆ ಒಂದು 6 ಮಕ್ಕಳು, ನಮ್ಮ ತಾಯಂದ್ರನ್ನೆಲ್ಲ ನೋಡಿದ್ರೆ 3-4 ಮಕ್ಕಳು. ಈಗಿನ ಜನರೇಷನ್ ಅಲ್ಲಿ ಒಂದೊಂದು ಮಕ್ಕಳು. ಹೌದು, ಅದೂ ಕಷ್ಟ, ಅದು ಬೇಡ, ಅದಕ್ಕೂ ಟ್ರೀಟ್ಮೆಂಟ್ಸ್ ಅಲ್ಲ, ಅದು ಬೇಡ ಅನ್ನೋರೇ ಈಗ ಎಷ್ಟೋ ಜನ ನಾವು ನೋಡ್ತಾ ಇದ್ದೀವಿ. ನಾವು ಡಿಂಕು ಸಿಂಕು ಎಲ್ಲ ಡಬಲ್ ಇನ್ಕಮ್ ನೋ ಕಿಡ್ಸ್, ಸಿಂಗಲ್ ಇನ್ಕಮ್ ನೋ ಕಿಡ್ಸ್ ಅಂತ ಹೇಳ್ಬಿಟ್ಟು ಈಗ ಅದನ್ನು ಕೂಡ ಎಲ್ಲ ಬರ್ತಾ ಇದೆ. ಸೊ ಆ ರೀತಿ ಅನ್ಕೋಬೇಡಿ. ದಿಸ್ ಈಸ್ ಡಿಫ್ರೆಂಟ್, ದಟ್ ಈಸ್ ಈವನ್ ಹಂಗೆ ನೋಡಿದ್ರೆ ಒಂದು ಇಂಜೆಕ್ಷನ್ ತೊಗೊಳಕ್ಕೂ ಭಯನೇ. ಒಂದು ಸೂಜಿ, ಸಣ್ಣದೊಂದು ಸೂಜಿ ಚುಚ್ಚಿದ್ರೆ ಒಂದು ಇಂಜೆಕ್ಷನ್ಗೂ ಭಯ ಪಡ್ತಿರ್ತಾನೆ, ನೋವಾಗುತ್ತಾ ಅಂತ ಹೇಳ್ಬಿಟ್ಟು. ಅದು ನೋವು ಅನ್ನೋ ವರ್ಡ್ ಬಂದಮೇಲೆ ಎಲ್ರಿಗೂ ಅದೇನೆ. ಅದು ಒಂದು ಸೂಜಿ ಚುಚ್ಚಿದ್ರು ಅಷ್ಟೇ, ಬಿದ್ದರೆ ಎದ್ದು ಪೆಟ್ಟಾದ್ರೂ ನೋವೇನೆ. ಬಟ್ ಅನುಭವಿಸ್ತೀರಾ, ಅದು ಹಾಗೆ ಹೋಗುತ್ತೆ ಅಷ್ಟೇ. ಅದನ್ನು ಬಟ್ ಅದನ್ನ ಡೋಂಟ್ ಕ್ಯಾರಿ ದಟ್ ಇದರದನ್ನು ನೆಗೆಟಿವ್ ಡೋಂಟ್ ಗಿವ್ ನೆಗೆಟಿವ್ ಅಡ್ವೈಸಸ್ ಟು ದಿ ಇದೇನಿಲ್ಲ. ಇಲ್ಲ ಅಂದರೆ ಮಿಲಿಯನ್ಸ್ ಆಫ್ ಪೀಪಲು, ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಡೆಲಿವರೀಸ್ ಹೆಂಗಾಗ್ತಿತ್ತು, ನಮ್ಮ ಜೀವರಾಶಿ ಹೇಗೆ ಕಂಟಿನ್ಯೂ ಆಗ್ತಾ ಇತ್ತು. ಇಟ್ ಈಸ್ ನೇಚರ್. ಡಾಕ್ಟರ್, ಇನ್ನು ಡೆಲಿವರಿ ನಂತರದಲ್ಲಿ ಹೆಣ್ಣಿನ ದೇಹದಲ್ಲಿ ಸಾಕಷ್ಟು ಬದಲಾವಣೆಗಳಾಗ್ತಾ ಹೋಗುತ್ತೆ. ಅಂದರೆ ದೇಹ ಊದ್ಕೊಳ್ಳೋದಾಗಿರ್ಬೋದು, ಅಥವಾ ಆಕೆಗೆ ಬೊಜ್ಜು, ಹೊಟ್ಟೆ ಬಾತೆ, ತೊಡೆ ಭಾಗದಲ್ಲಿ ಜಾಸ್ತಿ ಶೇಖರಣೆ ಆಗುವಂಥದ್ದಾಗಿರ್ಬೋದು. ತುಂಬ ಡಿಸ್ಟರ್ಬ್ ಆಗ್ತಾ ಕೂಡ ಹೋಗ್ತಾರೆ ಮಗು ಆದ ನಂತರದ ಕೆಲ ದಿನಗಳಲ್ಲಿ. ಹೌದು, ಆದರೆ ಈ ಎಲ್ಲ ಕೆಲವು ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಬಹಳಷ್ಟು ಬದಲಾವಣೆಗಳಾಗಿರುತ್ತೆ. ತೂಕ ಜಾಸ್ತಿ ಆಗಿರುತ್ತೆ, ನೀವು ಹೇಳ್ದಂಗೆ ಕೊಬ್ಬಿನಂಶ ಶೇಖರಣೆ ಆಗಿರುತ್ತೆ. ಸೊ ಇದೆಲ್ಲ ಸಹಜವಾಗಿ ಆಗುತ್ತೆ. ಆದರೆ ಡೆಲಿವರಿಯ ನಂತರ ಒಂದು 6 ವಾರದಲ್ಲಿ ದೇಹ ಸಹಜ ಸ್ಥಿತಿಗೆ ಬರುತ್ತೆ. ಅಂದರೆ ಇನ್ವಲ್ಯೂಷನ್ ಅಂತ ಹೇಳ್ತೀವಿ. ಈಗ ಗರ್ಭಕೋಶ ದೊಡ್ಡದಾಗಿರೋದು, ಅದು ಡೆಲಿವರಿ ಆದ ತಕ್ಷಣ ಹೊಕ್ಕಳದ ತನಕ ಲೆವೆಲ್ನಲ್ಲಿ ಬಂದು ಇಳಿಯುತ್ತೆ. ಅಲ್ಲಿಂದ ಮುಂದೆ ಕಿಬ್ಬೊಟ್ಟೆಗೆ ಹೋಗೋ ಥರ ನಿಧಾನವಾಗಿ ಅದು ಚಿಕ್ಕದಾಗ್ತಾ ಹೋಗುತ್ತೆ. ಇತರೆ ದೇಹದಲ್ಲಿ ಇದನ್ನು ಬದಲಾವಣೆಗಳಾಗಿರೋದಾಗಿರ್ಬೋದು, ಕೆಲವು ಗಾಯಗಳು, ಸ್ಟಿಚಸ್ಸು, ಅದೆಲ್ಲ ಹೀಲ್ ಆಗೋದಕ್ಕೆ, ಇದೆಲ್ಲ ಆಗೋದಕ್ಕೆ ಒಂದು 6 ವಾರ ಅಂತ.
ನೀವೆಷ್ಟೋ ಎಲ್ಲ ನಾವು ಯಾವುದೇ ಒಂದು ಜನರಲ್ಲಿ ನಾವು ನೋಡಿದರೂ ಕೂಡ 40 days 42 days ಅಂತ ಹೇಳಿಬಿಟ್ಟು ಅವರು ಒಂದು ರೀತಿಯಾಗಿ ಆಚರಣೆ ಮಾಡೋದು ನೋಡ್ತೀವಿ. ಇದು ಸೈಂಟಿಫಿಕಲಿ ನೋಡಿದಾಗ ಅದು ಕೂಡ ಒಂದು 6 weeks ಜನರಲ್ ಇನ್ವಲ್ಯೂಷನ್ನು ನಾರ್ಮಲ್ ಸ್ಥಿತಿಗೆ ಬರ್ತಾ ಇದ್ದಾಳೆ ಅನ್ನೋ ಸ್ಥಿತಿಗೋಸ್ಕರ ಅದನ್ನು ನಾವು ನೋಡ್ತೀವಿ. ಎಷ್ಟೋ ಜನರಲ್ಲಿ ಇದನ್ನು ಇವಾಗಲೂ ಮಾಡ್ತಾರೆ. 40 days ಆಯಿತು ಡೆಲಿವರಿ ಆಗಿ ಅದನ್ನು ಒಂದು ಆಚರಣೆ ಮಾಡೋ ರೀತಿನಲ್ಲೇ ಕೆಲವು ಕಡೆ ಮಾಡ್ತಾರೆ ಅದನ್ನು. ಸೊ ದಿಸ್ ಈಸ್ ಸೈಂಟಿಫಿಕಲಿ ಕೂಡ ಅದು ಅಲ್ಲಿಗೆ ಬರುತ್ತೆ. ಆದರೆ ಈ ಸಮಯದಲ್ಲಿ ಅವಳು ಏನಂದರೆ ಪ್ರೆಗ್ನೆನ್ಸಿ ಸಮಯದಲ್ಲಿ ಇನ್ನೂ ಅವ್ರಿಗೆ ಮಾನಸಿಕವಾಗಿ ತಯಾರಿ ಮಾಡಬೇಕಾಗಿರೋದು ಮಗುಗೆ ಹಾಲು ಕುಡಿಸೋದಕ್ಕೆ. ಅದನ್ನು ಬ್ರೆಸ್ಟ್ ಫೀಡಿಂಗ್ನ ಅದರಿಂದ ಬಹಳಷ್ಟು ಅವ್ರಿಗೆ ಒಳ್ಳೆಯ ಪಾಸಿಟಿವ್ ಎಫೆಕ್ಟ್ ಇದೆ. ಒಂದು ತಾಯಿ ಆರೋಗ್ಯಕ್ಕೂ ಅದು ಉತ್ತಮ, ಮಗುವಿನ ಆರೋಗ್ಯಕ್ಕೂ ಉತ್ತಮ. ಅದು ಒಂದು ಸರಿಯಾದ ಬ್ಯಾಲೆನ್ಸ್ಡ್ ಡಯಟ್ ಮಗುಗೆ ಅದೆಲ್ಲ ಬೇಕಾಗುವಂಥ ಪೌಷ್ಟಿಕಾಂಶಗಳು ಮತ್ತು ಅದಕ್ಕೆ ರೋಗ ನಿರೋಧಕ ಶಕ್ತಿಗೆ ಉಪಯೋಗ ಆಗುವಂಥ ಆ್ಯಂಟಿಬಾಡೀಸ್ ಅದನ್ನೆಲ್ಲ. ಸೊ ಇದೆಲ್ಲ ಮಗುಗೆ ತಾನಾಗೆ ಬರುತ್ತೆ ತಾಯಿಯಿಂದ. ಇದು ತಾಯಿಗೂ ಕೂಡ ಅದರಿಂದ ಮಾಡೋದ್ರಿಂದ ಇದು ಒಂದು ಎಕ್ಸರ್ಸೈಸ್ ಥರ ಅವಳ ದೇಹದ ತೂಕ ಕಡಿಮೆ ಆಗೋದಕ್ಕೂ ಕೂಡ ಅದನ್ನು ಸಹಾಯ ಮಾಡುತ್ತೆ. ಈಗ ಹಾಲು ಕುಡಿಸಿದ್ರೆ ತನ್ನದೇನೋ ಒಂದು ಇದರದೆಲ್ಲ ಅಂದ ಎಲ್ಲ ಕೆಡಬಹುದು, ಸೌಂದರ್ಯ ಹೋಗುತ್ತೆ, ಬಾಡಿ ಶೇಪ್ ಇದಾಗತ್ತೆ, ಅದೆಲ್ಲ ಕೆಲವರಲ್ಲಿ ಇರುತ್ತೆ. ತಾಯ್ತನ ಆಗ್ತಾ ಇರುವಂತ ಸಂದರ್ಭದಲ್ಲೇ ಈ ಒಂದು ಕಾನ್ಶಿಯಸ್ನೆಸ್ ಇರುತ್ತೆ ಹೆಣ್ಮಕ್ಳು. ಹೌದಿರುತ್ತೆ. ಆದರೆ ಆ ಥರ ಏನೂ ಇಲ್ಲ. ಆ ಥರ ಇನ್ಫ್ಯಾಕ್ಟ್ ಅದು ಹಾಲು ಕುಡಿಸೋರಲ್ಲಿ, ಬ್ರೆಸ್ಟ್ ಫೀಡಿಂಗ್ ಮಾಡಿದವರಲ್ಲಿ ದೇಹದ ಆರೋಗ್ಯ ಕೂಡ ಕಾಪಾಡುತ್ತೆ ಇದನ್ನು. ಸೊ ಫಿಸಿಕಲಿ ಅವ್ರಿಗೆ ತಾಯಿ ಮಗು ಇಬ್ರಿಗೂ ಅದಕ್ಕೆ ಒಂದು ಉಪಯುಕ್ತತೆ. ಅದ್ರ ಜೊತೆಗೆ ಈ ಬಾಂಡಿಂಗ್ ಅಂತ ಹೇಳ್ತೀವಿ, ತಾಯಿ ಮಕ್ಕಳ ಅನುಬಂಧ, ಅದು ಅವಾಗ್ಲಿಂದನೇ ಎಮೋಷನಲ್ ಕನೆಕ್ಟ್. ಈಗ ಭಾವನಾತ್ಮಕವಾಗಿ ತಾಯಿ ಮಗುವಿನ ಮಧ್ಯೆ ಇರೋ ಆ ಬಾಡಿ ಕಾಂಟ್ಯಾಕ್ಟ್, ಆ ದೇಹದಲ್ಲಿ ಇದರತ್ತಲ್ಲ, ಮಗು ಅದನ್ನೆಲ್ಲ ಸೆನ್ಸ್ ಮಾಡುತ್ತೆ. ತಾಯಿ ತನ್ನನ್ನು ಪ್ರೀತಿಸ್ತಾಳೆ, ತನ್ನಿದೆ ಆ ಟಚ್ ಏನಿದೆ, ಆ ಸ್ಪರ್ಶ ಸುಖ, ಆ ಬಾಂಡಿಂಗ್ ಹಾರ್ಮೋನ್ ಅಂತಾನೆ ಆಕ್ಸಿಟೋಸಿನ್, ಅದನ್ನು ಲವ್ ಹಾರ್ಮೋನ್ ಅಥವಾ ಬಾಂಡಿಂಗ್ ಹಾರ್ಮೋನ್ ಅಂತಾನೆ ಹೇಳ್ತೀವಿ. ಅದು ರಿಲೀಸ್ ಆಗಿ ಏನಾಗುತ್ತೆ, ಮಗುಗೆ ತಾಯಿ ಜೊತೆ ಬಾಂಧವ್ಯ ಬೆಳೆಯುತ್ತೆ. ಮತ್ತು ಮುಂದೆ ಕೂಡ ಅದು ಮಾನಸಿಕವಾಗಿ ಅಥವಾ ಅದರದ್ದು ವರ್ತನೆಗಳಲ್ಲಿ, ಅದರ ಮಿದುಳಿನ ಬೆಳವಣಿಗೆಗೆ ಇದಕ್ಕೆಲ್ಲ ಬಹಳ ಉಪಯೋಗ ಆಗುತ್ತೆ. ಎಷ್ಟೋ ಮಕ್ಕಳಲ್ಲಿ ಈ ಥರ ಎದೆ ಹಾಲು ಕುಡಿದಿಲ್ಲದೆ ಇರೋ ಮಕ್ಕಳಲ್ಲಿ ಕೆಲವು ಬಿಹೇವಿಯರಲ್ ಪ್ರಾಬ್ಲಮ್ಸ್ಗಳನ್ನು ನೋಡಿದ್ದಾರೆ. ಮತ್ತು ಅದನ್ನು ವರ್ತನೆಗಳಲ್ಲಿ, ಅದರ ಬೆಳವಣಿಗೆಗಳಲ್ಲಿ, ಮತ್ತು ಬೇರೆ ರೀತಿ ಅದರದ್ದು ಇಂಟೆಲಿಜೆನ್ಸು, ಇಮ್ಯುನಿಟಿ, ಇದೆಲ್ಲದ್ರೊಳಗೂ ಬದಲಾವಣೆ ಆಗುತ್ತೆ. ಒಂದು ಮಗುವಿಗೆ ಕೊಡೋವಂಥ ಬೆಸ್ಟ್ ಗಿಫ್ಟ್ ಅಂದರೆ ತಾಯಿ ಹಾಲು. ನಿಜ. ಒಂದು ತಾಯಿ ಅದರಿಂದ ತನಗೂ ಉಪಯುಕ್ತ ಆಗುತ್ತೆ, ಮಗುಗೂ ಉಪಯುಕ್ತ ಆಗುತ್ತೆ. ಸೊ ಮೊದಲಿಂದನೇ ಅದನ್ನು ಮೆಂಟಲಿ ಪ್ರಿಪೇರ್ ಆದರೆ ಹಾಲು ಕೂಡ ಚೆನ್ನಾಗಿ ಉತ್ಪತ್ತಿ ಆಗುತ್ತೆ. ಅವಳು ಇಷ್ಟ ಇಲ್ಲದೆ ಅದನ್ನು ಹಾಲು ಕುಡಿಸ್ಬೇಕು ಮಾಡಬೇಕು, ಯಾರು ಇದಕ್ಕೆ ಸ್ವಲ್ಪ ಮಟ್ಟಿಗೆ ಕಷ್ಟಪಡಬೇಕಾಗತ್ತೆ. ನಿದ್ದೆ ಕೆಡಬೇಕು, ಮಗು ಜೊತೆ ಎದ್ದಿರಬೇಕು, ಎದ್ದುಗಳು ಸೊಂಟ ನೋವು, ಬೆನ್ನೋವು, ಇಂಥವೆಲ್ಲ ಕೂಡ ಕೆಲವು ಸಲ ಇದ್ದೇ ಇರುತ್ತೆ ಇದಕ್ಕೆ ತಾಯಿಗೆ. ಸೊ ಅದನ್ನೆಲ್ಲ ಮೀರಿ ಆ ಬಾಂಧವ್ಯಕ್ಕೆ ಅವಳು ಬೆಲೆ ಕೊಟ್ಟಾಗ ಅವಳಿಗೂ ಉಪಯೋಗ, ಅದರಿಂದ ಮಗುಗೂ ಕೂಡ ಉಪಯೋಗ. ಸೊ ಅದರಿಂದ ಲಾಂಗ್ ಟರ್ಮ್ ಡಿಸೀಸಸ್. ಇನ್ನೂ ಒಂದೇನೆಂದರೆ, ಎದೆ ಹಾಲು ಕುಡಿಸೋದ್ರಿಂದ ತಾಯಿಗೆ ಅದು ಸ್ತನದ ಕ್ಯಾನ್ಸರ್ ಬರೋ ಪ್ರಮಾಣ ಕಡಿಮೆ ಇರುತ್ತೆ. ನಿಜ. ಅದು ಕಾಯಿಲೆಗಳು, ಬ್ರೆಸ್ಟಲ್ಲಿ ಡೆವಲಪ್ ಆಗೋ ಕೆಲವು ಕಾಯಿಲೆಗಳು, ಕ್ಯಾನ್ಸರ್ ಡೆವಲಪ್ ಆಗೋದು, ಇಂಥವರಲ್ಲಿ ಕ್ಯಾನ್ಸರ್ ಪ್ರಮಾಣ ಕಡಿಮೆ ಅಂತ ಕೂಡ ತಿಳಿಸಿದೆ ಅದನ್ನು. ಸೊ ಆದ್ದರಿಂದ ಅದನ್ನು ಒಂದು ಮಾನಸಿಕ ತಯಾರಿ ಮಾಡಬೇಕು. ನಂತರದಲ್ಲಿ ಚಟುವಟಿಕೆ ಆದಷ್ಟು ಬೇಗ, ನಾವು ಬೆಡ್ ರೆಸ್ಟ್ ಅಂತ ಹೇಳೋದೇ ಇಲ್ಲ. ಸುಸ್ತಾದರೆ ಮಲ್ಕೊಳ್ಳಿ, ಮಗು ಜೊತೆ ಹೇಳ್ಬೇಕಾಗತ್ತೆ, ಕೂತ್ಕೋಬೇಕಾಗತ್ತೆ. ಇದು ಸುಸ್ತಾದರೆ ಮಲ್ಕೊಳ್ಬೋದು, ಮಾಡ್ಬೋದು. ಬಟ್ ಆದಷ್ಟು ಬೇಗ ಚಟುವಟಿಕೆಯಿಂದ ಪ್ರಾರಂಭ. ಓಡಾಡೋದಾಗಲಿ, ದಿನನಿತ್ಯ ಸ್ನಾನ ಮಾಡೋದು, ಅವಳ ಚಟುವಟಿಕೆ, ಅವಳ ದೇಹದ ಬಗ್ಗೆ ಅವಳು ಏನು ಕೇರ್ ತೊಗೊಳ್ತಾಳೋ ಅದನ್ನೆಲ್ಲ ಮಾಡೋ ಅಂಥದ್ದಾಗಲಿ ಎಲ್ಲನೂ ಕೂಡ ಅವಳು ಮಾಡ್ಕೊಂಡು ಹೋಗಬೇಕು. ಆಹಾರದಲ್ಲೂ ಕೂಡ ಎಲ್ಲ ಒಂದು ಕಡೆ ಕೂತು ನೀನು ಅಳ್ಳಾಡ್ದಂಗೆ ಬೆಡ್ ಮೇಲೆ ಕೂರಿಸಿ ಒಂದು 10 ಜನ ಆರೈಕೆ ಮಾಡ್ತಾರೆ ಕೆಲವು ಇದರೊಳಗೆ. ಅವು ಇಷ್ಟು ದಪ್ಪ ಊದ್ಕೊಂಡು ಹೋಗ್ಬಿಟ್ಟು ಒಂದು ತಿಂಗಳಲ್ಲಿ 10 kg ಇನ್ಕ್ರೀಸ್ ಆಗೋ ಥರ ಮಾಡಿಬಿಡ್ತಾರೆ. ಸೊ ಅಷ್ಟು ಚೆನ್ನಾಗಿರೋ ನಾನು ಎಷ್ಟೋ ಸಲ ನೋಡ್ತೀನಿ, ಎಷ್ಟು ಸುಂದರವಾಗಿರೋ ಒಂದು ಹುಡುಗಿ ಆಮೇಲೆ ಒಂದು 6 ತಿಂಗಳು ಡೆಲಿವರಿ ಆಗಿ ಬಂದು ನೋಡಿದರೆ ಅವಳು ಎಷ್ಟು ದಪ್ಪ ಅಂದರೆ 3-4 ಇನ್ಕ್ರೀಸ್ ಆಗಿಬಿಟ್ಟಿರುತ್ತೆ. ಸೊ ಮನೆಯವರೆಲ್ಲ ಕೇಳಲ್ಲ, ಯಾರೋ ಅಜ್ಜಿ, ಯಾರೋ ದೊಡ್ಡಮ್ಮ ಅವರೆಲ್ಲ, ನೀನು ಹಿಂಗಾದ್ರೆ ಆಮೇಲೆ ನಾಳೆ ನಿನಗೆ ತೊಂದರೆ ಆಗುತ್ತೆ, ಸೊಂಟ ನೋವು ಬರುತ್ತೆ, ಏನೇನೋ ಅವ್ರಿಗೆ ತಲೆ ಮೇಲೆ ತುಂಬಿ, ಅಲ್ಲಿ ನಿಮ್ಗೆ ಬೇಕಾಗಿದ್ದೇನೋ ಒಂದಷ್ಟು ಕ್ಯಾಲ್ಶಿಯಂ ಬೇಕು, ಐರನ್ ಬೇಕು, ವಿಟಮಿನ್ಸ್ ಬೇಕು. ಆಗಿನ ಕಾಲದಲ್ಲಿ ಈ ರೀತಿ ಉಪಯೋಗಿಸೋದ್ರ ಬದಲು ಎಲೆ ಅಡಿಕೆ, ಅದನ್ನು ಸುಣ್ಣ, ಅದರೊಳಗೆ ಕ್ಯಾಲ್ಶಿಯಮ್ಮು, ಬಿ ಕಾಂಪ್ಲೆಕ್ಸು ಅದೆಲ್ಲ ಬರ್ತಿತ್ತು. ಬಟ್ ಬರೀ ಒಂದು ಮೆಣಸಿನ ಸಾರು, ಇದನ್ನು ಕೊಟ್ಬಿಟ್ಟು ಅವಳು ಏನು ತಿನ್ನಬಾರ್ದು ಮಾಡುವ ಆ ಥರ ಎಲ್ಲ ಪಥ್ಯ ಬೇಕಾಗೇ ಇಲ್ಲ.
ಬೇರೆಯವರೆಲ್ಲರೂ ಹೇಗಿರ್ತಾರೋ ಅವಳು ಹಾಗೆ ಇರ್ಬೋದು. ಹ್ಮ್ 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 ಸ್ವಲ್ಪ ಮಟ್ಟಿಗೆ ಒಂದಷ್ಟು ಖಾರ ಮಸಾಲೆ ಇದನ್ನೆಲ್ಲ ಕಡಿಮೆ ಮಾಡಿ ದಿನನಿತ್ಯದಲ್ಲಿ ಉಪಯೋಗಿಸೋ ಥರ ನೀವೆಲ್ಲ ಬೇಳೆ ಇರ್ಬೋದು, ಅಕ್ಕಿ ಅನ್ನ ಇರ್ಬೋದು, ತರಕಾರಿಗಳು, ಫ್ರೂಟ್ಸು ಎಲ್ಲನೂ ಕೂಡ ತೊಗೊಂಡು ಸಮತೋಲಿತವಾಗಿ ಆದಷ್ಟು ತೂಕ ಜಾಸ್ತಿ ಆಗ್ದಂಗೆ ನೋಡ್ಕೋಬೇಕು. ಓಡಾಟಗಳು ಒಂದು ಸ್ವಲ್ಪವಾಗಿ ಮನೇಲಿ ಓಡಾಟ, ನೆಕ್ಸ್ಟು ಸ್ವಲ್ಪ ಹೊರಗಡೆ ಓಡಾಟ, ನಂತರ ವಾಕಿಂಗ್, ಈ ಥರ ಗ್ರ್ಯಾಜುವಲ್ ಆಗಿ ಅವಳ ರೊಟೀನಿಗೆ ಬಂದುಬಿಡಬೇಕು. ಆವಾಗ ಏನೂ ಆಗಲ್ಲ, ಅವಳು ತೂಕ ಜಾಸ್ತಿ ಇರೋದು ಕಡಿಮೆ ಆಗುತ್ತೆ, ಹಾಲು ಉತ್ಪತ್ತಿಗೆ ಏನೂ ತೊಂದರೆ ಆಗೋದಿಲ್ಲ. ಸೊ ಹಾಲನ್ನು ಕೂಡ ಅವಳು 1 ವರ್ಷ 1.5 2 ವರ್ಷದ ತನಕ ಕುಡಿಸ್ಬೋದು ಅಂತದ್ರಿಂದ ಇವಾಗಿದೆ. 6 ತಿಂಗಳಂತೂ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಬೇಬಿಗೆ. ಸೊ ನಂತರ ಅವರು ಮಕ್ಕಳ ಡಾಕ್ಟ್ರು ಅವ್ರದ್ದೆಲ್ಲ ಅಡ್ವೈಸ್ ತೊಗೊಂಡು ಅದಕ್ಕೆ ಏನು ಫುಡ್ ಕೊಡಬೇಕು. ಈಗ ಮಿನಿಮಮ್ ಆಗಿ ಒಂದು ತಾಯಿ ಮಗುಗೆ ಹಾಲು ಕೊಡಬೇಕು ಅಂತಂದ್ರೆ ಮಿನಿಮಮ್ ಎಷ್ಟು, 1 ವರ್ಷನ 1.5 ವರ್ಷನ? 1.5 2 ವರ್ಷದ ತನಕ, ಆ್ಯಕ್ಚುಲಿ 2 ವರ್ಷದ ತನಕ ಇದ್ದಾರೆ. ಕೆಲವರು ಕೊಡ್ತಾ ಇರ್ತಾರೆ ತಪ್ಪದು ಭಾಳ, ಯಾಕಂದ್ರೆ ಮಗು ದೊಡ್ಡದಾಗ್ತಾ ಹೋದಂಗೆ ಅದರದ್ದು ರೀತಿ ನೀತಿಗಳು ಅದು ಬೇರೆ ಆಗುತ್ತೆ. ಪೌಷ್ಟಿಕಾಂಶ ಕೂಡ ಬರೋದಿಲ್ಲ, ಅದು ಬರಲ್ಲ. ಯಾಕಂದ್ರೆ ಬರೀ ಆ ಹಾಲ್ ಮೇಲೆ ಡಿಪೆಂಡ್ ಆಗಿ ಬೇರೆನೂ ತಗೊಳ್ಳಲ್ಲ, ತಿನ್ನೋದಿಲ್ಲ, ಅದು ತಪ್ಪಾಗುತ್ತೆ. ಸೊ ಅದನ್ನು ಒಂದು ರೈಟ್ ಟೈಮಲ್ಲಿ ವೀನಿಂಗ್ ಅಂತ ಹೇಳಿ ಅದನ್ನು ಮಾಡಿಬಿಡ್ಬೇಕು ಅವರು. ಮತ್ತು ಈಗ ಅಟ್ಲೀಸ್ಟ್ ಈಗ 6 ತಿಂಗಳು ನಿಮಗೆ ರಜೆಗಳು ಕೊಡ್ತಾರೆ ಎಲ್ಲ ಕಡೆ, ಈಗ ಮೆಟರ್ನಿಟಿ ಲೀವ್ ಅಂತ ಹೇಳಿ. ಅದರಿಂದ 6 ತಿಂಗಳು ಅವರು ಅದನ್ನು ಉಪಯೋಗಿಸ್ಕೊಳ್ಳೋದ್ರಿಂದ ಅಷ್ಟೊತ್ತಿಗೆ ಮಗುಗೆ ಬೇರೆ ಆಹಾರ ಎಲ್ಲ ತಿನ್ಸೋದಾಗುತ್ತೆ. ಆಮೇಲೆ ಬ್ರೆಸ್ಟ್ ಫೀಡಿಂಗ್ನು ಕೆಲವು ಅದನ್ನು ಎಕ್ಸ್ಪ್ರೆಸ್ ಮಾಡಿ ಮನೆಯಲ್ಲಿ ಇಟ್ಟು ಅದನ್ನು ಬೇರೆಯವ್ರು ಕೂಡಿಸಿ ಏನಾದರೂ ಒಂದು ಕೂಡ ಮಾಡ್ಬೋದು. ಸೊ ಆ ರೀತಿ ಮಾಡ್ಕೊಂಡು ಹೋದರೆ ಅದರಿಂದ ಏನು ತೊಂದರೆ ಏನಿಲ್ಲ. ಇನ್ನು ಕೆಲವು ಕಡೆ ಹೆಂಗೆ ಅಂತಂದರೆ ಮಕ್ಕಳ ಆದಮೇಲೆ ಮುಗೀತಪ್ಪ, ಇನ್ ಲೈಫ್ ಮುಗೀತು, ನನ್ನ ಮಗು ನೋಡ್ಕೊಂಡಿರೋದೆ, ದಪ್ಪ ಆಗಿರ್ತಾರೆ, ಸೆಲ್ಫ್ ಕಾನ್ಫಿಡೆನ್ಸ್ ಇರಲ್ಲ, ಆಮೇಲೆ ಕಾನ್ಶಿಯಸ್ನೇ ಇರಲ್ಲ, ತಮ್ಮ ದೇಹದ ಮೇಲೆ ತಮಗೆ ಗಮನ ಇರೋದಿಲ್ಲ. ಆಯಿತು ಬಿಟ್ಟಾಕೋಣ, ಇನ್ನು ಮುಗೀತಲ್ಲ, ಮಗು ಆಯ್ತಲ್ಲ, ನಮ್ಮ ಜೀವನ ಮುಗೀತು ಇಷ್ಟಕ್ಕೆ ಅಂತ ಅವ್ರಿಗೆ ಏನು ಹೇಳ್ತೀರಾ ಡಾಕ್ಟರ್? ಯಾವ ಥರ ಮಾನಸಿಕವಾಗಿ ಅವರಿಗೆ ಧೈರ್ಯ ತುಂಬ್ತೀರಾ? ಇಲ್ಲ, ಅದನ್ನು ಇದು ಬಿಗಿನಿಂಗ್ ಆಫ್ ಎ ನ್ಯೂ ಲೈಫ್ ಅಷ್ಟೇನೆ, ಇನ್ನೇನಿಲ್ಲ, ಒಂದು ಚೇಂಜ್ ಇನ್ ಲೈಫ್ ಅಷ್ಟೇನೆ. ಅದು ಒಂದೊಂದು ಹಂತದಲ್ಲಿ ಒಂದೊಂದು ರೀತಿ. ಈಗ ಒಂದು ಹೆಂಗಸಿಗೆ ಹಲವಾರು ಹಂತಗಳು ಅವಳು ಜೀವನದಲ್ಲಿ, ಅದೇ ರೀತಿ ನೀವು ಅನುಭವಿಸ್ತಾ ಹೋಗಿ ಅದನ್ನು ನಕಾರಾತ್ಮಕ ಭಾವನೆಗಳನ್ನು ಬೆಳೆಸ್ಕೊ. ಈಗ ಎಷ್ಟೊಂದು ಜನ ಸೆಲೆಬ್ರಿಟೀಸ್ ಅವರೆಲ್ಲನೂ ಮಕ್ಕಳು ಮಾಡಿದ್ದಾರೆ, ವಾಪಸ್ ಅವ್ರನ್ನ ನೋಡಿದಾಗೆ ಅವ್ರಿಗೊಂದು ಮಗು ಆಗಿದೆಯಾ ಅಂತಲೂ ಗೊತ್ತಾ, ಅಷ್ಟು ಚೆನ್ನಾಗಿ ದೇಹ ಮೇಂಟೈನ್ ಮಾಡ್ಕೊಂಡಿದ್ದಾರೆ. ಸೊ ಅದೆಲ್ಲ ಕೂಡ ಅವ್ರಿಗೆ ಒಂಥರ ಎಲ್ಲ ಈಗ ಮಕ್ಕಳು ಮಾಡೋದು ಇಟ್ಸ್ ಎನ್ ಇನ್ಸ್ಟಿಂಕ್ಟ್, ಪ್ರತಿಯೊಂದು ಹೆಣ್ಣಿನಲ್ಲೂ ಇರೋವಂಥದ್ದು. ಅದಕ್ಕೆ ಪೂರಕವಾಗಿ ನೀವು ಮಾಡ್ಕೊಳ್ಳಿ, ಅದರಿಂದ ಏನೂ ತೊಂದರೆ ಇಲ್ಲ. ಸುಮ್ಮನೆ ಇದಾದ ತಕ್ಷಣ ಮುಗೀತು ಮಗುದು, ಅಕಸ್ಮಾತ್ ಮಗುನ ನೋಡ್ಕೊಳ್ಳೋದಕ್ಕೆ ಬೇರೆಯವ್ರು ಇರಲಿಲ್ಲ ಮಾಡಲಿಲ್ಲ ಅಂತಕ್ಕೆ ಸ್ವಲ್ಪ ಮಟ್ಟಿಗೆ ಆವಾಗಲೂ ಸ್ಯಾಕ್ರಿಫೈಸ್ ಮಾಡಬೇಕಾದ್ರೆ. ಬಟ್ ಇವಾಗ ಏನು ಕೆಲಸಗಳು ಯಾವಾಗ ಬೇಕಾದರೂ ಅವ್ರ ಕೆಲಸಕ್ಕೆ ಹೋಗ್ಬೋದು ಬರ್ಬೋದು, ಮತ್ತು ಭಾಳಷ್ಟು ಅನುಕೂಲಗಳು ಮಾಡಿಕೊಟ್ಟಿದ್ದಾರೆ ಕೆಲಸದ ಜಾಗಗಳಲ್ಲಿ ಕೂಡ. ಹಾಗಾಗಿ ಕೃಷಿಗಳಿದೆ ಎಷ್ಟೊಂದು ಕಡೆ, ಮಗುನೂ ಕರ್ಕೊಂಡು ಹೋಗಿ ಅಲ್ಲಿಟ್ಟು ಮಧ್ಯದಲ್ಲಿ ಬಂದು ಹಾಲು ಕುಡಿಸಿ ಹೋಗುವಂಥದ್ದಾಗಲಿ, ಇದೆಲ್ಲನೂ ಕೂಡ ಒಂದು ಕೆಲಸದ ಜಾಗಗಳಲ್ಲಿ ಸರ್ಕಾರ ಎಲ್ಲನೂ ಮಾಡಿದೆ. ಅದರಿಂದ ಅದನ್ನೆಲ್ಲ ಉಪಯೋಗಿಸ್ಕೊಂಡ್ಬಿಟ್ಟು ಮಾಡಿದರೆ ಖಂಡಿತ ಏನೂ ತೊಂದರೆ ಆಗೋದಿಲ್ಲ. ಒಂದು ವರ್ಗ ಈ ಥರ ಈ ಕಡೆ ಹೀಗಾದರೆ, ಇನ್ನೊಂದು ವರ್ಗ ಹೇಗೆ ಅಂತಂದರೆ ಮಗು ಆದ ಮೇಲೆ ಇನ್ನೂ ಚೆನ್ನಾಗಿ ಕಾಣಬೇಕು, ನಾನು ಇನ್ನೂ ಫಿಟ್ ಆಗಿರಬೇಕು ಅಂತ ಹೇಳಿ ತುಂಬ ಜನ ಎಕ್ಸಸೈಸ್ ಮಾಡೋವಂಥದ್ದು ಎಲ್ಲ ಮಾಡ್ತಾರೆ. ಮತ್ತೆ ಇನ್ನೊಂದು ಮಾತು ನಾವು ಕೇಳೋದೇನು ಅಂತಂದ್ರೆ, ಮಗು ಆದಮೇಲೆ ಹೆಣ್ಣಿನಲ್ಲಿ ಆಗುವಂತ ಬದಲಾವಣೆಗಳಿಂದ ಆಕೆ ಇನ್ನೂ ಸೌಂದರ್ಯವತಿ ಆಗ್ತಾಳೆ ಅನ್ನೋ ಮಾತಿದೆ. ಅದನ್ನೇ ಆ ರೀತಿ ಅದನ್ನೇ ಸೌಂದರ್ಯ ಅನ್ಕೊಳ್ಳಿ. ಮತ್ತೆ ಅದನ್ನೇನು ಬದಲಾವಣೆ ಆಗಿರೋದನ್ನ ಅಕ್ಸೆಪ್ಟ್ ಯುವರ್ ಬಾಡಿ ಆ್ಯಸ್ ಇಟ್ ಈಸ್. ನಿನ್ನ ದೇಹ ಇರೋಂತನೇ ಒಪ್ಕೊ ನೀನು. ಅದನ್ನು ಕೆಲವು ಕೇರ್ ತೊಗೋಬೇಕು, ಎಲ್ಲ ಸ್ಕಿನ್ ಕೇರ್ ತೊಗೋ, ಹೇರ್ ಕೇರ್ ತೊಗೋ, ಇದು ಮಾಡು, ಅದರೊಳಗೆಲ್ಲ ಏನೂ ತಪ್ಪಿಲ್ಲ. ಯಾಕಂದರೆ ಸುಂದರವಾಗಿ ಕಾಣಿಸ್ಬೇಕು ಅನ್ನೋದು ಪ್ರತಿ ಹೆಣ್ಣಲ್ಲಿ ಇರೋವಂಥ ಒಂದು ಆಸೆ. ನಾನು ಇನ್ನೊಬ್ಬರಿಗೆ ಎದುರಿಗೆ ಸುಂದರವಾಗಿ ಕಾಣಿಸ್ಬೇಕಂತ ಮಾಡಲಿ, ಅದಕ್ಕೆ ಏನು ಮಾಡಬೇಕೋ ಮಾಡಲಿ. ಬಹಳಷ್ಟು ಎಕ್ಸ್ಟ್ರೀಮ್ಸ್ಗೆ ಹೋಗೋದು, ವಿಪರೀತ ಎಕ್ಸರ್ಸೈಸ್ ಮಾಡೋದು ಅದೆಲ್ಲ ಬೇಕಾಗಿಲ್ಲ. ಅದನ್ನೆಲ್ಲ ಅವಳು ಏನು ತನಗೆ ಬೇಕೋ ಸುಂದರವಾಗಿ ಕಾಣಿಸೋಕ್ಕೆ, ಚೆನ್ನಾಗಿರೋದಕ್ಕೆ ಎಲ್ಲ ಮಾಡಲಿ, ಅದೆಲ್ಲ ಏನೂ ತಪ್ಪಿಲ್ಲ. ಹಾಗಂತ ಬಹಳಷ್ಟು ವಿಪರೀತಕ್ಕೆ ಇಟ್ಕೊಳ್ಳೋ ಅಂಥದ್ದು ಅವಶ್ಯಕತೆನೂ ಇಲ್ಲ. ಸೊ ಹಾಗೆ ಮಾಡ್ಕೊಂಡು ಎಲ್ಲರಲ್ಲೂ ಒಂದು ಥರದ ಬ್ಯೂಟಿ ಇದ್ದೇ ಇದೆ, ಅದನ್ನು ಕಂಡುಹಿಡಿಬೇಕು. ಬ್ಯೂಟಿ ಅಂದರೆ ಬರೀ ಎಕ್ಸ್ಟರ್ನಲ್ ಬ್ಯೂಟಿ ಅಂತ ಅಂದ್ಕೊಳ್ಬೋದು. ಅವಳಲ್ಲಿರೋ ಅಂಥ ಬೇಕಾದಷ್ಟು ಪ್ರತಿಭೆ ಇರ್ಬೋದು, ಟ್ಯಾಲೆಂಟ್ ಇರ್ಬೋದು, ಅವರ ಒಂದು ಧೈರ್ಯ ಸ್ಥೈರ್ಯ, ಯಾವುದಾರ ಹವ್ಯಾಸಗಳು, ಎಲ್ಲನೂ ಅಟ್ರ್ಯಾಕ್ಷನ್ನೇ, ಅವೆಲ್ಲ ಬ್ಯೂಟಿನೇ. ಆ ರೀತಿ ನಾವು ನೋಡಬೇಕಾಗತ್ತೆ. ಸೊ ಬ್ಯೂಟಿ ಅಂದರೆ ಬರೀ ಒಂದು ಹೊರಗಿನ ಬಾಹ್ಯ ಸೌಂದರ್ಯ ಅಷ್ಟೇ ಬ್ಯೂಟಿ ಅಂತ ಅನ್ಕೋಬಾರ್ದು. ಸರಿ ಡಾಕ್ಟರ್, ಇನ್ನು ಏನಂದರೆ ಹೆಣ್ಣು ಗರ್ಭವತಿ ಆದ್ಲು, ಆನಂತರ ಡೆಲಿವರಿ ಆಯಿತು, ಆನಂತರ ಮಗುವಿನ ಆರೈಕೆಯಲ್ಲಿ ತೊಡಕೊಳ್ತಾಳೆ. ಹಾಗೆ ಗಂಡಿನ ಪಾತ್ರ ಕೂಡ ತುಂಬ ಮುಖ್ಯವಾಗಿರುತ್ತೆ. ಗಂಡ ಹೆಂಡತಿ ಸೇರಿ ಮಗುವಿನ ಒಂದು ಆರೈಕೆಯಲ್ಲಿ ತೊಡಕೊಳ್ತಾರೆ. ಇದರ ಮಧ್ಯ ಗಂಡ ಹೆಂಡತಿ ರಿಲೇಶನ್ಶಿಪ್ ಅನ್ನುವಂಥದ್ದು ಮಧ್ಯ ಒಂದು ಸ್ವಲ್ಪ ಬಿರುಕು ಅಂತ ಹೇಳ್ಬೋದು, ಅಥವಾ ಟೈಮ್ ಗ್ಯಾಪ್ ಅಂತ ಹೇಳ್ಬೋದು, ಶುರುವಾಗತ್ತೆ. ಅಲ್ಲಿಂದ ಈ ಒಂದು ಲೈಂಗಿಕ ಸಮಸ್ಯೆ ಶುರುವಾಗ್ತಾ ಹೋಗುತ್ತೆ ಗಂಡ ಮತ್ತು ಹೆಂಡತಿ ಮಧ್ಯ. ಹೌದು.
ಖಂಡಿತ. ಈಗ ಇದನ್ನು ಪಾಪ ಎಷ್ಟೋ ಜನ ಗಂಡಸರು ದೇ ಫೀಲ್ ನೆಗ್ಲೆಕ್ಟೆಡ್. ಅವ್ರನ್ನ ನಮ್ಮನ್ನೆಲ್ಲೋ ಈಗ ನಮ್ಮ ಮೇಲೆ ಗಮನನೇ ಇಲ್ಲ. ಈಗ ಮಗು ಬಂದಮೇಲೆ ನನ್ನ ಹೆಂಡತಿ ನನ್ನನ್ನು ಪೂರ್ತಿ ಅವಳನ್ನ ಮರ್ತೇ ಬಿಟ್ಟಿದ್ದಾಳೆ, ನನ್ನ ಜೊತೆ ಏನೂ ಸರಿಯಾಗಿರೋದೇ ಇಲ್ಲ ಅನ್ನೋ ಒಂದು ಭಾವನೆ ಬರುತ್ತೆ. ಆದರೆ ಈಗಿನ ಗಂಡಸರೆಲ್ಲರೂ ಕೂಡ ಅವರು ಕೂಡ ಪೂರ್ತಿ ಇನ್ವಾಲ್ವ್ಮೆಂಟ್ ತೊಗೊಳ್ಳೋದು. ಈಗ ಇರೋದು ಗಂಡ ಹೆಂಡತಿ ಇಬ್ಬರಿಬ್ಬರೇ ಇದ್ದು ಎಷ್ಟೊಂದು ಅವರೇ ಮ್ಯಾನೇಜ್ ಮಾಡ್ಕೊಳ್ತಾ ಇದ್ದಾರೆ. ಡೆಲಿವರಿ ಇರ್ಬೋದು, ಮಗುನ ಬೆಳೆಸೋದಿರ್ಬೋದು. ಪೂರ್ತಿ ಮೊದಲೆಲ್ಲ ಬರೀ ಹೆಂಗಸ್ರೇನೆ ಅವರು ಡೆಲಿವರಿ ಆದ ಹೆಂಗಸಿನ ಜೊತೆ ಇದ್ದು ಅವ್ರ ಗಂಡಸ್ರನ್ನ ಹತ್ರ ಬರೋಕ್ಕೆ ಬಿಡ್ತಿರ್ಲಿಲ್ಲ. ಬಟ್ ಇವಾಗ ಆ ರೀತಿ ಇಲ್ಲ. ಎಷ್ಟೋ ಜನ ಗಂಡಸರು ಡೆಲಿವರಿ ಸಮಯದಲ್ಲಿ ಕೂಡ, ಪ್ರಸವದ ಸಮಯದಲ್ಲೂ ಅವ್ರ ಜೊತೆ ಇದ್ದು ಅವ್ರ ಧೈರ್ಯ ತುಂಬಿ ಡೆಲಿವರಿ ಆಗೋದನ್ನು ಅದನ್ನು ಅವರು ಅನುಭವಿಸ್ತಾರೆ, ಎಂಜಾಯ್ ಮಾಡ್ತಾರೆ ಎಷ್ಟೋ ಗಂಡಸರು. ಮತ್ತು ಇದ್ರದ್ದು ಮಗುನ ಬೆಳವಣಿಗೆನಲ್ಲಿ ಕೂಡ ಅವ್ರಿಗೆ ಫುಲ್ ಸಹಕಾರ ಕೊಡ್ತಾರೆ ಎಷ್ಟೋ ಜನ. ಸೊ ಹಾಗಾಗಿ ಅದನ್ನು ಹೆಂಡತಿ ಕೂಡ ತಿಳ್ಕೊಬೇಕು. ಮಗುನೂ ಇಂಪಾರ್ಟೆಂಟು, ಗಂಡನೂ ಇಂಪಾರ್ಟೆಂಟು. ಆ ಸಮಯನ ಸ್ವಲ್ಪ ಮಟ್ಟಿಗೆ ಗಂಡಸಿಗೂ ಕೂಡ ಮೀಸಲಾಗಿಡಬೇಕು. ಮತ್ತು ಯಾವಾಗ ಅವರು ಮತ್ತೆ ಲೈಂಗಿಕ ಸಂಪರ್ಕ ಪ್ರಾರಂಭ ಮಾಡ್ಬೋದು ಅನ್ನೋದನ್ನು ಸರಿಯಾಗಿ ತಿಳ್ಕೊಬೇಕಾಗತ್ತೆ. ಈಗೆಲ್ಲ ಅದು ಸಹಜ ಸ್ಥಿತಿಗೆ, ದೇಹ ಸಹಜ ಸ್ಥಿತಿಗೆ ಬಂದಾಗ ಎಲ್ಲ ಸ್ಟಿಚಸ್ ಎಲ್ಲ ಹೀಲಾಗಿ ಬೇರೆ ಬ್ಲೀಡಿಂಗು ಅದೆಲ್ಲ ನಿಂತು ಎಲ್ಲ ಆದಮೇಲೆ 6 ವಾರ 2 ತಿಂಗಳ ನಂತರ ಅವ್ರು ಮತ್ತೆ ಲೈಂಗಿಕ ಸಂಪರ್ಕ ಮಾಡೋದ್ರೊಳಗೆ ಏನೂ ತೊಂದರೆ ಇಲ್ಲ. ಆದರೆ ಅವಳ ಪರಿಸ್ಥಿತಿ ತಿಳ್ಕೊಂಡು ಅವ್ರು ಯಾವ ರೀತಿ, ಗಂಡನೂ ಕೂಡ ಯಾವ ರೀತಿ ಸಹಕರಿಸ್ಬೇಕು, ಅವಳಿಗೆ ಸುಸ್ತಾಗ್ದಂಗೆ, ಅವಳಿಗೆ ಇಷ್ಟ ಇದೆಯಾ ಇಲ್ವಾ, ಆಸೆ ಹೇಗಿದೆ ಏನು, ಅದನ್ನೆಲ್ಲ ತಿಳ್ಕೊಂಡು ಅವರಿಬ್ಬರು ಮುಂದುವರಿಸ್ಬೋದು. ಅದಕ್ಕೇನು ತೊಂದರೆ ಇಲ್ಲ. ಸೊ ಗಂಡಸಿಗೆ ಈಗ ಲೈಂಗಿಕ ಸಂಪರ್ಕ ಅಂತ ಹೇಳಿದರೆ ಬರೀ ಒಂದು ಸಂಭೋಗ ಕ್ರಿಯೆ ಅಲ್ಲ, ಬೇರೆ ಚಟುವಟಿಕೆ, ಅವರಿಬ್ಬರು ಹಗ್ಗಿಂಗ್, ಕಿಸ್ಸಿಂಗ್, ಬೇರೆ ರೀತಿ ಎಲ್ಲ ಇತರೆ ಲೈಂಗಿಕ ಚಟುವಟಿಕೆಗಳನ್ನು ಕೂಡ, ಒಂದು ಸ್ಪರ್ಶ ಸುಖ, ಜೊತೆ ಇರೋದು, ಒಳ್ಳೆ ಮಾತಾಡೋದು, ಆ ರೀತಿನೆಲ್ಲ ಕೂಡ ಅದನ್ನು ಲೈಂಗಿಕ ಚಟುವಟಿಕೆಗಳಾಗಿ ತಗೋಬೋದು. ಅದು ಒಂದು ಮಾನಸಿಕವಾಗಿ ಅವಳಿಗೆ ಒಂದು ರೀತಿಯಾಗ ಒಂದು ಧೈರ್ಯ ಕೊಡುತ್ತೆ. ಮತ್ತು ನನಗೊಬ್ಬರು ಸಪೋರ್ಟ್ ಇದೆ ಅನ್ನೋದಿರುತ್ತೆ. ಆ ಗಂಡಸಿಗೆ ಕೂಡ ನಾನು ಕೂಡ ಒಂದು ಇಂಪಾರ್ಟೆಂಟ್ ವ್ಯಕ್ತಿ ಇದರೊಳಗೆ ಅನ್ನೋದು ಇರುತ್ತೆ. ಸೊ ಈ ರೀತಿ ಅದನ್ನು ಕೆಲವು ಸಲ ಏನಾಗುತ್ತೆ, ಕೆಲವರಲ್ಲಿ ಈಗ ಒಂದು ಡೆಲಿವರಿ ಆದಮೇಲೆ ಅಥವಾ ಯಾವಾಗಾದರೂ ಇರ್ಬೋದು, ಕೆಲವು ಲೈಂಗಿಕ ಸಮಸ್ಯೆಗಳು ಬರ್ಬೋದು. ಲೈಂಗಿಕ ಗಂಡಿನಲ್ಲಾಗಿರ್ಬೋದು. ಯಾಕಂದರೆ ಬಹಳಷ್ಟು ದಿನ ಇದು ಗರ್ಭಧಾರಣೆ ಇದ್ದಾಗ, ಪ್ರಸವದ ನಂತರ ಬಹಳಷ್ಟು ದಿನ ಬಿಟ್ಟು ಅವ್ರು ಲೈಂಗಿಕ ಸಂಪರ್ಕ ಪ್ರಾರಂಭ ಮಾಡಿರ್ತಾರೆ. ಅಂಥ ಸಮಯದಲ್ಲಿ ಪುರುಷನಿಗೂ ಕೆಲವು ತೊಂದರೆಗಳಾಗ್ಬೋದು. ನಿಮ್ರ ದೌರ್ಬಲ್ಯ ಇರ್ಬೋದು, ಅಥವಾ ಸ್ಖಲನದ ತೊಂದರೆಗಳಿರ್ಬೋದು, ಆಸಕ್ತಿನೇ ಕೊರತೆ ಇರ್ಬೋದು. ಇದು ಕೂಡ ಕೆಲವು ಸಲ ತೊಂದರೆ ಮಾಡ್ಬೋದು ಗಂಡ ಹೆಂಡತಿ ಮಧ್ಯೆ. ಅಥವಾ ಹೆಂಡತಿಗೆ ಕೂಡ ಅವಳಿಗೆ ಆಸಕ್ತಿ ಕಡಿಮೆ, ಯಾಕಂದರೆ ಇನ್ನೊಂದು ರೆಸ್ಪಾನ್ಸಿಬಿಲಿಟಿ, ಜವಾಬ್ದಾರಿ, ಒಂದು ಮಗುವಿನ ಜವಾಬ್ದಾರಿ, ಅದನ್ನು ನೋಡ್ಕೋಬೇಕು, ಅಥವಾ ತನ್ನನ್ನು ನೋಡ್ಕೋಬೇಕು, ಕೆಲಸ ನೋಡ್ಕೋಬೇಕು, ಆ ರೀತಿ ಆಗುತ್ತೆ. ಆದ್ರಿಂದ ಅವಳಿಗೂ ಒಂದು ಆಸಕ್ತಿ ಕೊರತೆ ಆಗಿರ್ಬೋದು. ಅಥವಾ ಕೆಲವು ಸ್ಟಿಚಸ್ಸು ಅದು ಇದು, ಇದರಿಂದ ಡೆಲಿವರಿ ಆದಮೇಲೆ ಕೆಲವು ನೋವಿನ ಸಂಭೋಗ, ಅದಕ್ಕೆ ಏನಾದ್ರು ತೊಂದರೆ ಆಗಿರ್ಬೋದು. ಸೊ ಯಾವುದಾದ್ರೂ ಒಂದು ರೀತಿ ಈ ಥರ ಪ್ರಾಬ್ಲಮ್ ಇದ್ದಾಗ ಖಂಡಿತ ವೈದ್ಯರ ಹತ್ರ ಬಂದು ಅದಕ್ಕೆ ಪರಿಹಾರ ಮಾಡ್ಕೋಬೋದು. ಯಾಕಂದರೆ ಸಾಮಾನ್ಯವಾಗಿ ಇದೊಂದು ಮಾತಾಡಲಾರದ ವಿಷಯ, ಹೆಂಗಪ್ಪ ಡಾಕ್ಟ್ರನ್ನ ಕೇಳೋದು, ಯಾರನ್ನು ಕೇಳೋದು ಅಂತ ಹಾಗೆ ತಮ್ಮಲ್ಲೇ ಇಟ್ಕೊಂಡು ಹಾಗೆ ಕೊರಗ್ತಾ ಇರ್ತಾರೆ, ಸುಮ್ಮನಾಗ್ಬಿಟ್ಟಿರ್ತಾರೆ ಏನೂ ಮಾಡೋಕ್ಕಾಗದೆ. ಆದರೆ ಅದೆಲ್ಲ ಏನು ಆ ಥರ ಡೆಲಿವರಿ ಸಮಯ, ಪ್ರೆಗ್ನೆನ್ಸಿ ಟೈಮಲ್ಲಿ ಇರ್ಬೋದು, ಡೆಲಿವರಿ ನಂತರ ಇರ್ಬೋದು, ಯಾವ ರೀತಿ ಲೈಂಗಿಕ ಸಂಪರ್ಕ ಇಟ್ಕೋಬೋದು, ಆ ರೀತಿ ಗಂಡ ಹೆಂಡತಿ ತಮ್ಮ ದಾಂಪತ್ಯ ಜೀವನ ನಡೆಸ್ಬೋದು, ಇದೆಲ್ಲನೂ ಕೂಡ ಅವರು ವೈದ್ಯರ ಹತ್ರ ಮೊದಲೇ ತಿಳ್ಕೊಂಡು ಒಂದು ಆಪ್ತ ಸಮಾಲೋಚನೆ ಮಾಡ್ಕೋಬೋದು. ಸೊ ಯಾವುದೇ ಸಮಸ್ಯೆ ಇದ್ದರೆ, ಹೆಂಡತಿನಲ್ಲಿ ಸಮಸ್ಯೆ ಇರ್ಬೋದು, ಗಂಡನಲ್ಲಿ ಸಮಸ್ಯೆ ಇರ್ಬೋದು, ಈ ಲೈಂಗಿಕ ಸಂಪರ್ಕಕ್ಕೆ ಏನೇ ತೊಡಕುಗಳಿದ್ರೂ ಕೂಡ ವೈದ್ಯರ ಹತ್ರ ಬಂದು ಸರಿ ಮಾಡ್ಕೊಳ್ಳೋದ್ರೊಳಗೆ ಯಾವ ತಪ್ಪು ಇಲ್ಲ. ಯಾಕಂದರೆ ಅದು ಕೂಡ ಅವ್ರಿಗೊಂದು ದೇಹಕ್ಕೆ ಸಂಬಂಧಪಟ್ಟಿದ್ದು, ಅದು ಕೂಡ ಅವರ ಒಂದು ಮನಸ್ಸಿಗೆ ಬೇಜಾರು, ಇದಕ್ಕೆ ಒಂದು ಕಾರಣ ಆಗಿರುತ್ತೆ. ಸೊ ಇದನ್ನು ತಿಳ್ಕೊಬೇಕಾಗತ್ತೆ ಜನರು ಕೂಡ, ಯಾಕಂದರೆ ಅವ್ರಿಗೆ ಮಾಹಿತಿ ಇರಲ್ಲ ಇದ್ರ ಬಗ್ಗೆ, ಹೆಂಗೆ ಕೇಳೋದು ಅಂತ. ಮತ್ತು ಎಲ್ಲ ವೈದ್ಯರು ಕೂಡ ಇದ್ರ ಬಗ್ಗೆ ಹೆಚ್ಚಿಗೆ ಅದ್ರ ಬಗ್ಗೆ ಅವ್ರಿಗೆ ಸಹಾಯ ಮಾಡೋದಕ್ಕೂ ಸಾಧ್ಯತೆಗಳಿಲ್ಲದೆ ಇರ್ಬೋದು. ಹಾಗಾಗಿ ಯಾರು ಅದ್ರ ಬಗ್ಗೆ ಟ್ರೈನಿಂಗ್ ಆಗಿರುತ್ತೆ, ಯಾರು ಅದಕ್ಕೆ ಸರಿಯಾದ ರೀತಿಯಲ್ಲಿ ಸಮಸ್ಯೆ ಪರಿಹಾರ ಮಾಡ್ತಾರೆ, ಆ ಥರ ವೈದ್ಯರ ಹತ್ರ ಬಂದು ತಿಳ್ಕೊಳ್ಳೋದ್ರೊಳಗೆ ಯಾವ ತಪ್ಪು ಇಲ್ಲ ಅಂತ ಹೇಳ್ಬೋದು. ಡಾಕ್ಟರ್, ಈಗ ಡೆಲಿವರಿ ಆದ ನಂತರ ಹೆಣ್ಣಿಗೆ ಒಂದು ಕಾನ್ಶಿಯಸ್ನೆಸ್ ಇರುತ್ತೆ, ಯಾಕೆ ದೇಹದಲ್ಲಿ ಬದಲಾವಣೆ ಆಗಿರುತ್ತೆ. ಹೀಗಾಗಿ ಗಂಡಂಗೆ ಆಸೆ ಇದ್ರೂ ಕೂಡ ಗಂಡನ ಹತ್ರ ಹೋಗೋದಕ್ಕೆ ಇಷ್ಟಪಡಲ್ಲ, ಆದಷ್ಟು ತಡೆಯುವಂಥ ಪ್ರಯತ್ನಗಳನ್ನ ಮಾಡುವಂಥದ್ದು. ಸೊ ಅದೆಲ್ಲೋ ಕೂಡ ಒಂದು ಕಡೆ ಎಮೋಷನಲ್ ಡಿಸ್ಕನೆಕ್ಟ್ ಆಗಕ್ಕೆ ಕೂಡ ಶುರು ಆಗತ್ತೆ ಅಂತ ಅನ್ಸುತ್ತೆ ಡಾಕ್ಟರ್. ಇಲ್ಲ, ಅಂದರೆ ಇಬ್ಬರಲ್ಲಿ ಒಳ್ಳೆ ಹೊಂದಾಣಿಕೆ ಮತ್ತು ಅರ್ಥ ಮಾಡ್ಕೊಳ್ಳೋ ಅಂಥವ್ರಾದರೆ ಇದೇನು ಪ್ರಾಬ್ಲಮ್ ಆಗಲ್ಲ. ಆದರೆ ಕೆಲವರಲ್ಲಿ ಏನಾಗುತ್ತೆ, ಕೆಲವ್ರು ಗಂಡಸರು ಅದು ಬರೀ ಒಂದು ಈ ಲೈಂಗಿಕ ಸಂಪರ್ಕಕ್ಕೆ ಜಾಸ್ತಿ ಪ್ರಾಮುಖ್ಯತೆ ಕೊಡೋವಂಥವ್ರು. ನನ್ನ ವೈಫಲ್ಲಿ ಬದಲಾವಣೆಗಳಾಗೋಯ್ತು, ದಪ್ಪ ಆಗಿಬಿಟ್ಲು, ಈಗ ಚೆನ್ನಾಗಿ ಕಾಣಿಸಲ್ಲ, ಈಗ ನಮ್ಮ ಜೊತೆ ನನಗೆ ಮೊದಲಿನ ತೃಪ್ತಿ
ಸಿಗ್ತಾ ಇಲ್ಲ, ಇದಿಲ್ಲ, ಈ ಥರ ಇರೋರು ಗಂಡಸರು ಭಾಳ ಜನ ಇದ್ದಾರೆ. ಹ್ಮ್ ಸೊ ಆವಾಗ ಅವಾಗ ಒಂದು ಹೆಂಡತಿ ಬಂದು ಈ ಥರ ನನಗೆ ಇದು ಮಾಡ್ತಾನೆ, ತುಂಬ ದಪ್ಪ ಆಗಿದೆಯಾ, ನೀನು ಚೆನ್ನಾಗಿ ಕಾಣಿಸಲ್ಲ, ನೀ ಇದಿಲ್ಲ, ಹೀಗೆಲ್ಲ ಮಾಡ್ತಾರೆ, ನಾನು ಏನು ಮಾಡಲಿ, ನನಗೆ ಇದನ್ನು ಡೆಲಿವರಿ, ಅವ್ರಿಗೆ ಮಗು ಬೇಕು, ಹೆಂಡತಿ ಪ್ರೆಗ್ನೆನ್ಸಿ ಚೈಲ್ಡ್ ಬರ್ತ್ ಆಗಲೇಬೇಕು, ಆದರೆ ಹೆಂಡತಿ ಬದಲಾವಣೆನ ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ಇಷ್ಟ ಇರಲ್ಲ ಕೆಲವು ಗಂಡಸರಿಗೆ. ಕೆಲವು ಗಂಡಸರು ಆ ರೀತಿಯೂ ಇರ್ತಾರೆ. ಅವಾಗ ಅವರಿಬ್ಬರನ್ನು ಕೂಡಿಸಿ ಅದಕ್ಕೆ ಈ ರೀತಿ ಪ್ರಾಬ್ಲಮ್ ಬರ್ದಂಗೆ ಮೊದಲೇ ಅವ್ರನ್ನ ಮನಸ್ಸಿಗೆ ತಯಾರಿ ಮಾಡಬೇಕು. ಈ ಥರ ಇರುತ್ತೆ, ಇಷ್ಟು ತಿಂಗಳ ನಂತರ ನೀವು ಸಂಪರ್ಕ ಶುರು ಮಾಡ್ಬೋದು, ಏನಾದರೂ ಸಮಸ್ಯೆ ಇದ್ದರೆ ಬಂದು ಚಿಕಿತ್ಸೆ ತೊಗೊಳ್ಕೋಬೋದು, ಅವಾಗ ಅವ್ರಿಗೆಲ್ಲ ಅರ್ಥ ಆಗುತ್ತೆ. ಇಲ್ಲಾಂದರೆ ಕೆಲವು ಗಂಡಸರು ಆ ರೀತಿಯೂ ಮಾಡ್ತಾರೆ. ಅಂಥ ಸಮಯದಲ್ಲಿ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಅದನ್ನು ಶುರುವಾಗಿರೋದು ನೋಡಿದ್ವಿ. ಎಷ್ಟೋ ಜನ ಅವ್ರ ಮನೆ ಕೆಲಸದವ್ರ ಹತ್ರನೋ ಎಲ್ಲೋ ಬೇರೆ ಕಡೆನೋ ಅವರು ಕಲೀಗ್ಸ್ ಅದು ಯಾರ ಹತ್ರ ಸಂಪರ್ಕ ಇಟ್ಕೊಂಡ್ರು ಅದಕ್ಕೂ ಬಂದು ಇದು ಹೆಂಗಸರು ಬೇಜಾರು ಮಾಡ್ಕೊಳ್ತಾರೆ. ಸೊ ನನಗೀಗ ಇಷ್ಟು ದಿವಸದಿಂದ ಅದರೊಳಗೂ ಮೊದಲು ಅವ್ರ ತಾಯಿ ಮನೇಲೇ 5-6 ತಿಂಗಳು ಕಳೆದು ಬಿಡೋದು, 1 ವರ್ಷ ಮಗು ದೊಡ್ಡದಾಗೋ ತನಕ ನಮ್ಮನೇಲೇ ಇರಲಿ ಅನ್ನೋದು, ಅದೆಲ್ಲ ಕೂಡ ಸಮಸ್ಯೆ ಎಷ್ಟೋ ಜನಕ್ಕೆ ಮಾಡಿದೆ ಇವಾಗ. ಯಾಕಂದರೆ ಗಂಡ ಹೆಂಡ್ತಿನ ದೂರನೇ ಇಟ್ಟು ಅವಾಗ ನಮ್ಮ ಮನೆ ಕೆಲಸದವಳು ಅವಳು ಬರ್ತಾಳೆ, ಅವಳು ಅಯ್ಯೋ ನಮ್ಮನೇಲಿ ನನ್ನ ಮಗಳಿಗೆ ಡೆಲಿವರಿ ಆಗಿದೆ, ಅವ್ರನ್ನ ಕಾಯ್ಕೋಬೇಕು ಅವರಿಬ್ಬರು ಜೊತೆ ಇಲ್ದಂಗೆ ಅಂತ ಅವಳು. ಅಂದರೆ 1 ವರ್ಷ ಪೂರ್ತಿ ಅವರಿಬ್ಬರು, ಅಂದರೆ ಅದೇ ಅವ್ರ ಕಾಂಟ್ರಸೆಪ್ಷನ್ನು. ಮಕ್ಕಳಿಗೆ ಇನ್ನೊಂದು ಮಗು ತಕ್ಷಣ ಆಗದೆ ಇರೋದಕ್ಕೆ ಅವರಿಬ್ಬರನ್ನು ದೂರ ಇಡೋದೇ ಕಾಂಟ್ರಸೆಪ್ಷನ್ ಅನ್ನೋ ಥರ ಕೆಲವರು ಮನೇಲಿ. ಅದು ಯಾಕಂದರೆ ತಕ್ಷಣ ಇನ್ನೊಂದು ಮಗು ಆಗಿಬಿಟ್ರೆ ಅಂತ. ಸೊ ಅದೆಲ್ಲ ಬೇಕಾಗಿಲ್ಲ. ಇವಾಗೆಲ್ಲ ಅವ್ರಿಗೆ ಗರ್ಭಧಾರಣೆ ಆಗ್ದಂಗೆ ಗರ್ಭ ನಿರೋಧಕ್ಕೆ ಬೇಕಾದಷ್ಟು ಕಾಂಟ್ರಸೆಪ್ಷನ್ ಅವೈಲಬಲ್ ಇದೆ. ಸರಿಯಾಗಿ ಅಡ್ವೈಸ್ ಕೊಟ್ಟು ನೀವು ಲೈಂಗಿಕ ಸಂಪರ್ಕ ಇಟ್ಕೊಳ್ಳಿ, ಏನೂ ಪ್ರಾಬ್ಲಮ್ ಇಲ್ಲ. ನೆಕ್ಸ್ಟ್ ಮಗು ನಿಮ್ಗೆ ಯಾವಾಗ ಬೇಕೋ ಅಲ್ಲಿ ತನಕ ಉಪಯೋಗಿಸಿ ನೀವು ಕಾಂಟ್ರಸೆಪ್ಷನ್ನ, ನಂತರ ಇನ್ನೊಂದು ಮಗುಗೆ ಟ್ರೈ ಮಾಡಿ ಅಂತ ಮೊದಲೇ ಅವ್ರಿಗೆಲ್ಲ ತಿಳಿಸ್ಕೊಟ್ರೆ ಪ್ರಾಬ್ಲಮ್ ಆಗೋಲ್ಲ. ಬಟ್ ಎಷ್ಟೋ ಜನದ ಮನೇಲಿ ಇದು ಒಂದು ಸಮಸ್ಯೆ. ಸೊ ಹಾಗಾಗಿ ಗಂಡ ಹೆಂಡ್ತಿನ ಇಬ್ಬರೂ ದೂರ ಇಟ್ಟು ಅವ್ರಿಗೆ ಗಂಡನಿಗೆ ಅದನ್ನ ಬೇಜಾರು ಹತ್ತಿ ಎಲ್ಲೋ ಇನ್ನೊಂದು ಕಡೆ ಅಫೇರು ಶುರು ಮಾಡ್ಕೊಂಡ್ಬಿಟ್ಟು. ಹೌದು. ಸೊ ಎಲ್ಲೋ ಒಂದ್ ಕಡೆ ಎಕ್ಸ್ಟ್ರಾ ಮೆರಿಟಲ್ ಅಫೇರ್ ಇತ್ತೀಚಿನ ದಿನಗಳಲ್ಲಿ ತುಂಬಾ ಅಂದ್ರೆ ತುಂಬಾ ಹೆಚ್ಚಾಗ್ತಾ ಇರುವಂತದ್ದು ಡಾಕ್ಟರ್. ಯಾಕಂದ್ರೆ ಒಂದು ಸರ್ಟನ್ ಏಜ್, ಮ್ಯಾರೇಜ್ ಲೈಫಲ್ಲಿ ಒಂದು ಸರ್ಟನ್ ಏಜ್ ಪೀರಿಯಡ್ ಆದ ನಂತರ ಈ ಒಂದು ಸೆಕ್ಷುವಲ್ ಲೈಫ್ ಅನ್ನೋದು ಒಂಥರ ಮೊನಾಟನಸ್ ಬರಕ್ ಶುರು ಆಗ್ಬಿಡುತ್ತೆ ಅಂತ. ಸೊ ಆ ಸಂದರ್ಭದಲ್ಲಿ ಏನಾಗುತ್ತೆ, ಗಂಡಸು ಬೇರೆ ಒಂದು ಹೆಂಗಸಿನ ಒಂದು ಸಂಬಂಧವನ್ನ ಬಯಸುವಂಥದ್ದು, ಹೆಂಗಸು ಬೇರೆ ಗಂಡಸಿನ ಒಂದು ಸಂಬಂಧವನ್ನ ಬಯಸೋಕೆ ಶುರು ಆಗುವಂಥದ್ದು ಇತ್ತೀಚಿನ ಸಮಾಜದಲ್ಲಿ ನಡೀತಾ ಇರುವಂತ ಬೆಳವಣಿಗೆ ಡಾಕ್ಟರ್. ಇದು ಈಗ ಮೊದಲಿಲ್ಲ ಅಂದರೆ ಅವ್ರ ಮೆಂಟಲ್ ಪ್ರಿಪ್ರೇಷನ್ನೇ ಹಂಗಿರ್ತಾ ಇತ್ತು. ನಮ್ಮ ಒಂದು ಸಂಸ್ಕೃತಿನಲ್ಲಿ, ಕಲ್ಚರ್ನಲ್ಲಿ ಒಂದು ಗಂಡ ಹೆಂಡತಿ ಅವರು ಬದುಕಿರೋ ತನಕ ಅದು ಜೀವನ ಪೂರ್ತಿ ಅವರಿಬ್ಬರು ಸಂಗಾತಿಗಳಾಗಿ ಅವರಿಬ್ಬರು ಇರಬೇಕು, ಸುಖ ದುಃಖ ಹಂಚ್ಕೋಬೇಕು, ತೊಂದರೆ ತಕರಾರುಗಳನ್ನ ಆ ರೀತಿಯೇ ಮನಸ್ಸು ತಯಾರಿ ಮಾಡ್ಕೊಳೋದು. ಇವಾಗ ಏನಂದರೆ ಕೆಲವು ಯಾವುದನ್ನು ಸಹನೆ ಅನ್ನೋದು ಕಡಿಮೆ ಆಗೋಗಿದೆ. ಸಹಿಸ್ಕೊಳ್ಳೋದು, ಕೋಆಪ್ರೇಟ್ ಮಾಡೋದು ಇದೆಲ್ಲ ಇಲ್ಲ ಇವೆ. ಅಯ್ಯೋ ನಂಗೆ ನಾವು ಹಸ್ಬೆಂಡ್ ಹಿಂಗಿದ್ದಾರೆ, ನಮ್ಮಿಬ್ರಿಗೂ ಇನ್ಕಂಪ್ಯಾಟಬಲ್, ನಮಗೆ ಬೇಡಪ್ಪ, ನಾವು ಡೈವರ್ಸ್ ಕೊಟ್ಟೋಗ್ತೀವಿ. ಇಷ್ಟು ಒಂಥರ ಸಮಾಜದಲ್ಲೂ ಡೈವರ್ಸು ಅಥವಾ ವಿಚ್ಛೇದನ ಅನ್ನೋದ್ರ ಬಗ್ಗೆ ಟ್ಯಾಬುನೂ ಕಡಿಮೆ ಆಗೋಗಿದೆ. ಸೊ ಅದನ್ನು ಕೂಡ ಈಗ ಅದೇನು ಟ್ಯಾಬು ವಿಷಯ ಅಲ್ಲ ಇವಾಗ ಸಮಾಜದಲ್ಲಿ. ಸೊ ಹಾಗಾಗಿ ಸಣ್ಣ ಪುಟ್ಟ ವಿಷಯಗಳಿಗೂ ಕೂಡ ಒಬ್ರನ್ನೊಬ್ರು ಸಹಿಸ್ಕೊಳ್ಳದೆ ಇರೋವಂಥ ಸಂದರ್ಭ ಬಂದಿದೆ. ಸೊ ಇಲ್ಲಿ ನನಗೆ ಇವಳ ಹತ್ರ ಸರಿಯಾಗಿರಲಿಲ್ಲ ಅಂದರೆ ಬೇರೆ ಎಲ್ಲಿ, ಯಾಕಂದರೆ ಈಗ ಅವಕಾಶಗಳು ಜಾಸ್ತಿ. ಹೊರಗಡೆ ಕೆಲಸ ಮಾಡೋರು, ಹೆಣ್ಮಕ್ಳು ದುಡಿತಾ ಇದ್ದಾರೆ, ಮಾಡ್ತಿದ್ದಾರೆ, ಹೊರಗಡೆ ಇದ್ದಾರೆ, ಎಲ್ಲೋ ಒಂದು ಕಡೆ ಒಂದು ಸಂಪರ್ಕ ಬರುತ್ತೆ, ಒಂದು ವೀಕ್ ಮೂಮೆಂಟು, ಅವ್ರ ಜೊತೆ ಸಂಬಂಧ ಶುರುವಾಗುತ್ತೆ. ಸೊ ಹೀಗಾಗಿ ವಿಪರೀತ ಈಗ ಅವಕಾಶಗಳು ಜಾಸ್ತಿ, ಮಾನಸಿಕವಾಗಿ ಅವ್ರ ಪ್ರಿಪ್ರೇಷನ್ನು ಅದೇ ರೀತಿ. ಒಂದು ಗಂಡು ಹೆಣ್ಣಿಗೆ ಒಬ್ರಿಗೊಬ್ರು ಕಮಿಟ್ಮೆಂಟ್ ಅನ್ನೋದು ಕೂಡ ಕಡಿಮೆ ಆಗ್ತಾ ಇದೆ. ಹೌದು. ಅದಕ್ಕೋಸ್ಕರ ಈಗ ಜನ್ಮದ ಅನುಬಂಧ ಗಂಡ ಹೆಂಡತಿ ಅಂತ ಒಂದು ಕಾಲದಲ್ಲಿತ್ತು. ಈ ಜನ್ಮದಲ್ಲೇ ಎಷ್ಟು ಅನುಬಂಧಗಳು ಬರಬೇಕಾಗತ್ತೋ ಗೊತ್ತಿಲ್ಲ ಈಗಿನ ಪ್ರಪಂಚದಲ್ಲಿ. ನಿಜ. ಹಾಗೆ ಆಗಿ ಪ್ರಾಬ್ಲಮ್ ಆಗ್ತಿರೋದು. ಅಂದರೆ ಎಲ್ಲರಲ್ಲೂ ಆಗತ್ತೆ ಅಂತಿಲ್ಲ, ಕೆಲವು ಸಂದರ್ಭಗಳು ಆ ರೀತಿ ಮಾಡುತ್ತಾ, ಅಥವಾ ಅವರಿಬ್ಬರು ಸಂಬಂಧ ಇಂಟರ್ಪರ್ಸ್ನಲ್ ರಿಲೇಷನ್ಶಿಪ್, ಗಂಡ ಹೆಂಡತಿ ಸಂಬಂಧ ಮೊದಲಿಂದ ಅಷ್ಟು ಚೆನ್ನಾಗಿರಲಿಲ್ಲ, ಒಬ್ರನ್ನೊಬ್ಬರನ್ನ ಅರ್ಥ ಮಾಡ್ಕೊಳ್ತಿಲ್ಲ, ಸದಾಕಾಲ ಜಗಳ ಕದನ ಮಾಡ್ತಾ ಹೋಗೋದು, ಮನೆ ತಾಪತ್ರಯಗಳು, ದುಡ್ಡು ಕಾಸಿನ ತಾಪತ್ರಯ ಅಥವಾ ಆರೋಗ್ಯ ಸಮಸ್ಯೆಗಳಿರೋ ಅಂಥದ್ದಿರ್ಬೋದು. ಅಂತ ಗಂಡಸ್ನಲ್ಲೂ ಕೆಲವು ಸಲ ಹೆಚ್ಚಿನ ಒಂದು ಲೈಂಗಿಕ ಪ್ರವೃತ್ತಿ ಥರ ಇರೋವಂಥವ್ರು ಇರ್ಬೋದು. ಸೊ ಇದೆಲ್ಲ ಕೆಲವು ಕಾರಣಗಳಾಗತ್ತೆ. ಸೊ ಅದು ಯಾವುದು ಪ್ರಾಬ್ಲಮ್ಮು ಅಂತ ನೋಡಿ. ಬಟ್ ಏನಾಗುತ್ತೆ, ಈ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಇದ್ದರೂ ಕೂಡ ಈ ಗಂಡಸರು ಕೆಲವು ಸಲ ಕೌನ್ಸೆಲಿಂಗ್ ಇದಕ್ಕೆಲ್ಲ ಕರ್ಕೊಂಡು ಬಾ ಅಂದರೆ ಆಗಲ್ಲ ಪಾಪ. ಹೆಂಡತಿಗೆ ಬರಲ್ಲ ಡಾಕ್ಟ್ರೆ ಅವರು, ನಾನು ಏನು ಮಾಡಲಿ, ಅವ್ರಿಗೆ ಹೆಂಗೆ ನಾವು ಟ್ರೀಟ್ಮೆಂಟ್ ಕೊಡೋದು? ನಮ್ಮ ಹತ್ರ ಬರಲಿಲ್ಲ ಅಂದರೆ ಏನಾದರೂ ಒಂದು ಟ್ಯಾಬ್ಲೆಟ್ ಕೊಟ್ಬಿಡಿ, ಅವ್ರಿಗೆ ಊಟದಲ್ಲಿ ಮಿಕ್ಸ್ ಮಾಡಿ ಕೊಟ್ಬಿಡ್ತೀವಿ, ಅವ್ರಿಗೆ ಇದ್ರದನ್ನ ಸೆಕ್ಷುವಲ್ ಡಿಸೈರೇ ಕಡಿಮೆ ಆಗೋವಂಥದ್ದು ಏನಾದರೂ ಮಾಡಿಬಿಡಿ. ಹಾಗೆಲ್ಲ ಏನೇನೋ ಮಾಡಿಬಿಡೋಕ್ಕಾಗಲ್ಲ. ಅವ್ರಿಗೆ ಗೊತ್ತಿಲ್ದಂಗೆ ಏನೇನೋ ಮೆಡಿಸಿನ್ ಎಲ್ಲ ಕೊಟ್ಬಿಡೋಕ್ಕಾಗತ್ತಾ? ಒಂದು ಸಲ ಕಂಡಿಡಿದ್ರೆ ಇನ್ನೂ ಪೂರ್ತಿ ಅವರಿಬ್ಬರು ಸಂಬಂಧ ಹಳಿಸೋಗುತ್ತೆ. ಸೊ ಆ ರೀತಿ ಎಲ್ಲ ಆಗಲ್ಲ. ಒಂದು ಆಪ್ತ ಸಮಾಲೋಚನೆ ಮಾಡ್ಕೋಬೇಕು.
ಮತ್ತು ಅವರಿಬ್ಬರಲ್ಲಿ ಏನು ಸಮಸ್ಯೆ ಇದೆ, ಒಬ್ರನ್ನೊಬ್ರು ಅರ್ಥ ಮಾಡಿಕೊಂಡು ಒಳ್ಳೆ ಜೀವನ ನಡೆಸ್ತಿದ್ದಾರಾ ಇಲ್ವಾ. ಯಾಕೆ ಈ ಪ್ರಶ್ನೆ ಕೇಳಿದೆ ಅಂದರೆ ಡಾಕ್ಟರ್, ಈಗ ಮನೆಗಿಂತ ಹೆಚ್ಚಿನ ಸಮಯ ಕಚೇರಿಗಳಲ್ಲಿ, ಕಾರ್ಪೊರೇಟ್ ಲೈಫು, ಆಫೀಸ್ಗಳಲ್ಲಿ ಕಳೆಯೋದ್ರಿಂದಾಗಿ ಆಟೋಮೆಟಿಕ್ ಆಗಿ ಅಲ್ಲಿ ಒಂದು ಕನೆಕ್ಷನ್ ಶುರುವಾಗುತ್ತೆ, ಬಾಂಡಿಂಗ್ ಶುರುವಾಗುತ್ತೆ, ಮತ್ತೆ ಅವರಿಗೆ ಮನಸ್ಸಿಗೆ ಹತ್ತಿರವಾಗುವಂತಹ ಒಂದು ಗೆಳತಿ ಅಥವಾ ಗೆಳೆಯ ಅಥವಾ ಕೊಲೀಗ್ಸ್ ಅಂತ ಏನು ಹೇಳ್ತೀವಿ, ಅವ್ರ ಜೊತೆಗೆ ಒಂದು ಫ್ರೆಂಡ್ಶಿಪ್ ಅನ್ನೋದು ಶುರುವಾಗುತ್ತೆ. ಇಂತಹ ಸಂದರ್ಭದಲ್ಲಿ ಆಟೋಮೆಟಿಕ್ ಆಗಿ ಹುಡುಗ ಆಗಿರ್ಬೋದು ಅಥವಾ ಹುಡುಗಿ ಆಗಿರ್ಬೋದು, ಅವಕಾಶಗಳು ಸಿಗುತ್ತಾ ಇದೆ ಹೆಚ್ಚಿಗೆ, ಇನ್ನೊಬ್ರ ಜೊತೆ ಕಾಂಟ್ಯಾಕ್ಟ್ ಬರುವಂತ ಇರ್ಲಿಲ್ಲ ಅಂತಿಲ್ಲ, ಇರ್ತಿತ್ತು, ಆದ್ರೆ ಗೌಪ್ಯವಾಗಿ ನಡೀತಾ ಇತ್ತು, ಗೌಪ್ಯವಾಗಿರ್ತಿತ್ತು, ಮತ್ತೆ ಇನ್ಸಿಡೆಂಟ್ಸ್ ಕಡಿಮೆ ಇತ್ತು. ಹೌದು, ಈಗ ಅದು ಜಾಸ್ತಿ ಆಗಿದೆ. ಯಾಕಂದ್ರೆ ಹೆಣ್ಮಕ್ಳು ಗಂಡ್ಮಕ್ಳು ಇಬ್ರು ದುಡಿತಾರೆ, ಹೊರಗೋಗ್ತಾರೆ, ಬೇರೆಯವ್ರ ಜೊತೆ ಕಾಂಟ್ಯಾಕ್ಟ್ ಬರುತ್ತೆ. ಮನೇಲಿ ಇರೋದಕ್ಕಿಂತ ಜಾಸ್ತಿ ಹೊರಗಡೆನೇ ಅವರಿಬ್ರು ಜೊತೆಯಾಗಿರೋವಂಥ ಸಂದರ್ಭಗಳು ಜಾಸ್ತಿ. ಆದರೆ ನಿಮ್ಮ ಮೆಂಟಲ್ ಸ್ಟ್ರೆಂತ್ ಏನಿದೆ, ನಿಮ್ಮ ಕಮಿಟ್ಮೆಂಟ್ ನಿಮ್ಮ ಫ್ಯಾಮಿಲಿಗೆ ಹೇಗಿದೆ, ವೈಫ್ಗೆ ಹೇಗಿದೆ ಅನ್ನೋದ್ರ ಮೇಲೆ ಉಳಿದಿದ್ದು ಡಿಪೆಂಡ್ ಆಗುತ್ತೆ. ಈ ಗಂಡು ಹೆಣ್ಣು ಇಬ್ರನ್ನಲ್ಲೂ ಅದು ನೋಡ್ತಾ ಇದೀವಿ ನಾವು. ಬರೀ ಗಂಡಸರು ಅಷ್ಟೇನೆ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಹೋಗ್ತಾ ಇದ್ದಾರೆ ಅಂತ ಇಲ್ಲ, ಹುಡುಗಿಯರು ಕೂಡ ಅವಕಾಶಗಳು ಎಲ್ಲ ಸಿಕ್ಕಿದಾಗ ಏನೋ ಪರಿಸ್ಥಿತಿಗೆ ಇದು ಮಾಡಿಕೊಂಡು ಯಾವುದೋ ಒಂದು ಒತ್ತಡಕ್ಕೋ ಯಾವುದೋ ಇದಾಗ್ಬಿಟ್ಟು ಅವ್ರಿಗೂ ಕೂಡ ಈ ರೀತಿ ಮಾಡ್ಕೊಳ್ಳೋ ಅಂಥದ್ದು ಪರಿಸ್ಥಿತಿಗಳಾಗ್ತಾ ಇದೆ. ಸೊ ಯಾರಲ್ಲಾದರೂ ಆಗಬಹುದು. ಆದರೆ ಮೊದಲಿಂದ ಅವ್ರು ಯಾವ ರೀತಿ ಅವ್ರ ಮೆಂಟಲ್ ಪ್ರಿಪ್ರೇಷನ್ ಅಂತ, ಅದಕ್ಕೆ ನಾನು ರಿಪೀಟೆಡ್ಲಿ ಹೇಳೋದು, ನೀವು ಯಾವ ರೀತಿ ನಿಮ್ಮ ವ್ಯಾಲ್ಯೂಸು ಮೌಲ್ಯಗಳು ನಿಮ್ಮ ಮನಸ್ಸಲ್ಲಿ ಚಿಕ್ಕ ವಯಸ್ಸಿಂದ ಬೆಳೆದು ಬಂದ ರೀತಿ ರಿವಾಜುಗಳಿರುತ್ತೆ, ಸಂಸ್ಕೃತಿ ಇರುತ್ತೆ, ಅದು ನಿಮ್ಮನ್ನು ಕಾಪಾಡುತ್ತೆ ಈ ಥರ ತೊಂದರೆಗಳಿಗೆ ಬರ್ದಂಗೆ. ಬಟ್ ಅದು ಏನು ಮಹಾ ಮಾಡಿದಾಯ್ತು, ಇವತ್ತೊಂದು ಫ್ರೆಂಡು, ನಾಳೆ ಒಂದು ಫ್ರೆಂಡು, ಅದೇನ ಒನ್ ನೈಟ್ ಸ್ಟ್ಯಾಂಡ್ ಏನಂತ ಇವಾಗ ಅನ್ನೋಂಥ. ಈಗ ಯಾರಾದ್ರೂ ನಿಮ್ ಮುಂಚೆ ಎಲ್ಲ ನಿಮ್ ಏಜ್ ಎಷ್ಟು ಅಂತ ಕೇಳ್ತಿದ್ರು, ಇವಾಗ ನಿಮ್ ಬಾಡಿ ಕೌಂಟ್ ಎಷ್ಟು ಅಂತ ಕೇಳುವಂತ ಪರಿಸ್ಥಿತಿ ಒಂಥರ ವಿಚಿತ್ರ. ಅದು ಸಮಾಜದಲ್ಲಿ ಕೆಲವೆಲ್ಲ ಒಳ್ಳೆ ಬೆಳವಣಿಗೆ ಅಲ್ಲ ಅಂತ ಅನ್ಸತ್ತೆ. ಬಟ್ ಎಲ್ಲಿ ಹೋಗುತ್ತೋ, ಯಾವ್ದು ಸರಿ ಯಾವ್ದು ತಪ್ಪು ಅಂತ ಯಾರು ಡಿಸೈಡ್ ಮಾಡಬೇಕು ಅನ್ನೋದು ಒಂದು. ಸೊ ಎಕ್ಸ್ಟ್ರಾ ಮೆರಿಟಲ್ ಅಫೇರ್ ಅನ್ನುವಂಥದ್ದು ಇತ್ತೀಚೆಗೆ ಗಂಡ ಹೆಂಡತಿ ಮಧ್ಯೆ ಇದು ಕಾಮನ್ ಅಂತ ಹೇಳಿ ನಾವೇನು ಕೇಳ್ತಾ ಇದ್ದೀವಿ. ಗಂಡನಿಗೂ ಕೂಡ ಸಮ್ಮತಿ ಇರುತ್ತೆ ಹೆಂಡತಿ ಬೇರೆಯವರ ಜೊತೆ ಹೋಗುವಂಥದ್ದು, ಹೆಂಡತಿಗೂ ಕೂಡ ಸಮ್ಮತಿ ಇರುತ್ತೆ ಗಂಡ ಏನಾದರೂ ಮಾಡ್ಕೊಳ್ಳಿ ಎಲ್ಲಾದರೂ ಹೋಗ್ಲಿ ಅನ್ನೋದು. ಬಟ್ ಇಬ್ರು ಒಂದೇ ಮನೆಯಲ್ಲಿ ಜೊತೆಗಿರ್ತಾರೆ. ಮುಂಚೆ ಎಲ್ಲ ಆದರೆ ಡಾಕ್ಟರ್ ಒಂದು ಸ್ವಲ್ಪ ಈ ವಿಷಯಗಳೇನಾದರೂ ಗೊತ್ತಾಯ್ತು ಅಂದರೆ ಅದು ಡಿವೋರ್ಸ್ ವರ್ಗೂ ಹೋಗೋದು. ಆದರೆ ಇವಾಗೆಲ್ಲ ಒಂದು ಕಡೆ ಕಾಂಪ್ರಮೈಸ್, ಮನೆಯಲ್ಲಿ ಎಲ್ಲ ಓಕೆ ಅನ್ನೋ ಮಟ್ಟಿಗೆ ಬಂದು ನಿಂತಿದೆ ಈಗಿನ ಸಮಾಜ. ಇದು ಹೆಚ್ಚಿನ ಜನರಲ್ಲಿ ಇಲ್ಲದೆ ಇದ್ರೂ ಕೂಡ ಇದು ಸಮಾಜದಲ್ಲಿದೆ ನೀವು ಹೇಳ್ದಂಗೆ. ಆದರೆ ಏನಾಗುತ್ತೆ, ಇದರಿಂದ ಸಮಸ್ಯೆಗಳನ್ನು ನೋಡಬೇಕು. ಈಗ ಒಂದು ಗಂಡ ಹೆಂಡತಿ ಸಂಬಂಧ ಹಳಿಸಿ ಹೋಗೋದು, ಅವರಿಬ್ಬರಲ್ಲಿ ಮಾನಸಿಕವಾಗಿ ಒಬ್ರಿಗೊಬ್ರು ಕನೆಕ್ಷನ್ ಇರೋದಿಲ್ಲ, ಎಮೋಷನಲ್ ಸಪೋರ್ಟ್ ಇರೋದಿಲ್ಲ. ಮನೇಲಿ ನಿಂದು ನೀ ಮಾಡ್ಕೊ, ನಂದು ನಾ ಮಾಡ್ಕೊಳ್ತೀನಿ ಅನ್ನೋ ಥರ. ಇದು ಎಷ್ಟು ದಿವಸ ನಡೆಯುತ್ತೆ? ಅವರು ಒಂದು ಚಿಕ್ಕ ವಯಸ್ಸಲ್ಲಿ ಒಂದು ವಯಸ್ಸಿನ ತನಕ. ನಂತರ ಅದು ಬಹಳಷ್ಟು ಸಮಸ್ಯೆಗಳು ಪ್ರಾರಂಭ ಆಗುತ್ತೆ. ಈ ವಯಸ್ಸಲ್ಲಿ ಹಿಂಗೆ ಮಾಡಿದ್ರಲ್ಲ, ಒಬ್ರನ್ನೊಬ್ರನ್ನ ಕಂಡ್ರೆ ಆಗದೆ ಇರೋದು, ಆ ಇಂಟರ್ಪರ್ಸನಲ್ ರಿಲೇಷನ್ಶಿಪ್ಪು, ಬಾಂಡಿಂಗ್ ಎಲ್ಲ ಹೋಗುತ್ತೆ. ಮತ್ತು ಇದರಿಂದ ಕೆಲವು ಸಲ ಲೈಂಗಿಕ ಕಾಯಿಲೆಗಳು ತುರ್ತಾಗ್ಬೋದು, ಲೈಂಗಿಕ ಸಮಸ್ಯೆಗಳಾಗ್ಬೋದು, ಲೈಂಗಿಕವಾಗಿ ಅವರನ್ನು ದುರುಪಯೋಗ ಸೆಕ್ಷುವಲ್ ಅಬ್ಯೂಸ್ ಮಾಡುವಂಥ ಪರಿಸ್ಥಿತಿ ಬರ್ಬೋದು. ಕೋಪ ತಾಪಕ್ಕೆ ಏನಾದರೂ ಎಷ್ಟೊಂದೊಂದು ಮರ್ಡರ್ಸಲ್ಲಿ ಕೂಡ ಇದನ್ನು ಒಂದು ಅವ್ರ ಪ್ರಾಣ ತೆಗೆಯೋದು ನೀವು ನೋಡ್ತಾನೆ ಇದ್ದೀರಿ. ಎಷ್ಟೊಂದು ಮರ್ಡರ್ಗಳು, ಅವ್ರ ಹೆಂಡ್ತಿನೇ ಸಾಯಿಸೋದು, ಇನ್ಯಾರ ಹತ್ರನೋ ಹೋದ್ಲು ಅಂತ ಹೆಂಡ್ತಿನ ಸಾಯಿಸೋದು, ಅಥವಾ ಇನ್ಯಾರೋ ಒಬ್ರ ಜೊತೆ ಗೆಳ್ತನ ಇತ್ತು ಅಂತ ಹೆಂಡ್ತಿನೇ ಗಂಡನ್ನು ಸಾಯಿಸೋದು. ಇಂಥದಕ್ಕೆಲ್ಲ ಅವಕಾಶ ಕೊಡ್ತಾ ಹೋಗುತ್ತೆ. ಒಂದು ಸರಿಯಾದ ಒಂದು ಫ್ಯಾಮಿಲಿ ಯೂನಿಟ್ ಅನ್ನೋದನ್ನೇ ಒಂದು ಬ್ರೇಕ್ ಹಾಕ್ಕೊಂಡು ಹೋಗುತ್ತೆ. ಸಮಾಜದಲ್ಲಿ ಇದೆಲ್ಲ ಒಳ್ಳೆ ಬೆಳವಣಿಗೆ ಅಲ್ಲ ಅಂತ ನಾವು ಹೇಳ್ಬೋದು. ಆದ್ದರಿಂದ ಇದು ಕಡಿಮೆ ಇನ್ಸಿಡೆನ್ಸ್ ಆದರೂ ಕೂಡ ಈ ಥರ ನಡೆಯೋದನ್ನು ಆದಷ್ಟು ಕಡಿಮೆ ಆಗಬೇಕು ಅಂತ. ಅವ್ರಿಗೆ ಇಷ್ಟ ಇಲ್ವಾ, ಬೇಡ, ಬೇರೆ ಬೇರೆ ಈಗ ಡೈವೋರ್ಸ್ಗೆ ಇದು ವಿಚ್ಛೇದಿತ, ಈಗ ಗಂಡನ ಇದು ಸರಿ ಇಲ್ಲ, ಅವ್ರ ವರ್ತನೆ ಸರಿ ಇಲ್ಲ, ಅಥವಾ ಹೆಂಡತಿ ವರ್ತನೆ ಸರಿ ಇಲ್ಲ, ಅವ್ರಿಗೆ ಬೇಡ ಅಂದರೆ ಡೈವೋರ್ಸ್ ಆಗಿ ಬೇರೆ ಬೇರೆ ಇರ್ಬೋದು. ಅಲ್ಲಿ ಒಂದು ಕಡೆ ಇದ್ದು ಜಗಳ ಕದನ ಮಾಡಿ ಬೇರೆ ಕಾಯಿಲೆಗಳು ಅಂಟಿಸ್ಕೊಂಡು ಹೊರಗಡೆಯಿಂದ ಅವರೆಲ್ಲ ಬಂದು ಒಬ್ರಿಗೊಬ್ರು ಪ್ರಾಣನೇ ತೆಗೆಯೋ ಸ್ಥಿತಿ ಬರೋ ಅಂಥದ್ದು, ಇಂಥದ್ದೆಲ್ಲ ನಾವು ಖಂಡಿತವಾಗ್ಲೂ ತಪ್ಪಿಸ್ಬೇಕಾಗತ್ತೆ. ಅದು ಬಹಳ ಒಳ್ಳೆ ಸಮಾಜಕ್ಕೆ ನೀವು ಆರೋಗ್ಯ ಕಾಪಾಡಬೇಕಂದ್ರೆ ಇಂಥವೆಲ್ಲ ಆಗೋದನ್ನು ಕಡಿಮೆ ಮಾಡಬೇಕು. ನಿಜ ನಿಜ ಡಾಕ್ಟರ್, ನಿಜ. ಈಗ ಕಾರ್ಯಕ್ರಮದ ಕೊನೆ ಭಾಗದಲ್ಲಿ ಏನಂದರೆ ಎಲ್ಲ ಒಂದು ಹಂತ ಹಂತವಾಗಿ ನಾವು ಮಾತಾಡ್ತಾ ಹೋದ್ವಿ. ಕೊನೆಯದಾಗಿ ಹೆಣ್ಣು ಒಂದು ಮುಟ್ಟಿನ ಒಂದು ನಿಲ್ಲುವಂಥ ಸಂದರ್ಭ. ಹೆಣ್ಣಿಗೆ ಮುಟ್ಟು ಅನ್ನೋದು ವರನೂ ಹೌದು, ಶಾಪನೂ ಹೌದು. ವರ ಯಾಕೆ ಅಂತಂದರೆ ಆಕೆ ಒಂದು ಸೃಷ್ಟಿಯ ಮೂಲಕ್ಕೆ ಜನ್ಮವನ್ನು ನೀಡ್ತಾಳೆ ಅನ್ನೋ ಕಾರಣಕ್ಕೆ ವರ ಅಂತ ಹೇಳ್ತೀನಿ. ಶಾಪ ಯಾಕೆ ಅಂದರೆ ಆಕೆಗೆ ಪೀರಿಯಡ್ಸ್ ಆಗುವಂಥ ಸಂದರ್ಭದಲ್ಲೂ ಸಿಕ್ಕಾಪಟ್ಟೆ ನೋವು, ಪೀರಿಯಡ್ಸ್ ನಿಲ್ಲುವಂಥ ಸಂದರ್ಭದಲ್ಲೂ ಸಾಕಷ್ಟು ನೋವು, ತೊಳಲಾಟ, ಮಾನಸಿಕವಾಗಿ ದೈಹಿಕವಾಗಿ ಸಿಕ್ಕಾಪಟ್ಟೆ ಅನುಭವಿಸ್ತಾಳೆ. ಸೊ ಆ ಕಾರಣದಿಂದಾಗಿ ನಾ ಈ ಒಂದು ಶಾಪ ಅನ್ನೋ ಒಂದು ವರ್ಡನ್ನು ಯೂಸ್ ಮಾಡ್ತೀನಿ ಡಾಕ್ಟರ್. ಖಂಡಿತ ಶಾಪ ಅಲ್ಲ, ಇದು ಒಂದು ಅವಳ ಜೀವನದ ಒಂದು ಪ್ರಕೃತಿ ಮಾಡಿರೋವಂಥ ಒಂದು ಹಂತ ಅಷ್ಟೇ.
ಮುಟ್ಟು ನಿಲ್ಲೋ ಸಮಯ, ಅಂಡಾಶಯದ ಕೆಲಸ ಮುಗಿತಾ ಬರುವಂಥ ಸಮಯ, ಅಂಡಾಣುಗಳು ಬಿಡುಗಡೆ ನಿಲ್ಲತ್ತೆ, ಹಾರ್ಮೋನುಗಳು ಉತ್ಪತ್ತಿ ಕಡಿಮೆ ಆಗತ್ತೆ. ಇದೆಲ್ಲ ಪ್ರಕೃತಿ ಒಂದು ಹಂತ, ಒಂದು ವಯಸ್ಸಿನಲ್ಲಿ ಅವಳ ಒಂದು ಸಂತಾನೋತ್ಪತ್ತಿ ಪ್ರಕ್ರಿಯೆ, ಅದಕ್ಕೆ ಸರಿಯಾಗಿ ಅವಳ ದೇಹದ ತಯಾರಿ. ಅದರ ನಂತರದ ದಿನಗಳಲ್ಲಿ ಅವಳು ಮುಟ್ಟು ನಿಂತ ನಂತರ ಇಳಿ ವಯಸ್ಸಿನಲ್ಲಿ ಯಾವಾಗ ಗರ್ಭಧಾರಣೆ ಆಗಿರ್ಬೋದು, ಮಗು ನೋಡ್ಕೊಳ್ಳೋದು, ಅವಳಿಗೆ ಸರಿಯಾದ ಮೂಳೆ ದೇಹದಲ್ಲಾಗೋ ಬದಲಾವಣೆಗಳಿಂದ ಆ ಬೇರೆ ಕೆಲಸಗಳನ್ನು ಅವಳಿಗೆ ಮಾಡೋದಕ್ಕೆ ದೇಹ ಅದಕ್ಕೆ ಸೂಕ್ತವಾಗಿರಲ್ಲ. ಇದು ಪ್ರಕೃತಿ ನಿಯಮ, ಪ್ರಕೃತಿ ಮಾಡಿರೋದು. ಮತ್ತು ಬಹಳಷ್ಟು ಜನರಲ್ಲಿ ಇದರದ್ದು ಋತುಬಂಧದ ಬಗ್ಗೆ ತಪ್ಪು ತಿಳುವಳಿಕೆಗಳಿದೆ. ಋತುಬಂಧ ಅಂದರೆ ಏನೋ ಆಗುತ್ತೆ, ತುಂಬ ಬೆವರು ಸುಸ್ತು ಇದಾಗತ್ತೆ, ಕಿರಿಕಿರಿ ಆಗುತ್ತೆ, ನನಗೆ ನನ್ನ ಆಕರ್ಷಣೆ ಎಲ್ಲ ಹೋಯಿತು, ನನ್ನ ಗಂಡನಿಗೆ ನನ್ನನ್ನು ಕಂಡ್ರೆ ಆಗಲ್ಲ, ಇಷ್ಟ ಇಲ್ಲ, ಇದೆಲ್ಲ ತಪ್ಪು ಭಾವನೆಗಳು. ಇದು ಒಂದು ದೇಹದಲ್ಲಿ ಆಗೋ ಒಂದು ಬದಲಾವಣೆಯ ಹಂತ. ಬಹಳಷ್ಟು ಪ್ರಕೃತಿ ಮಾಡಿರುವಂಥದ್ದು. ಅದಕ್ಕೆ ಕೆಲವು ಕಾರಣಗಳು ಇದೆ. ಆದರೆ ಎಲ್ಲರಲ್ಲೂ ಇದು ಈ ಹಂತನ ದಾಟೋದು ಎಲ್ಲರಲ್ಲೂ ಏನೂ ತೊಂದರೆ ಕೊಡಲ್ಲ. ಎಲ್ಲೋ ಒಂದು 10-20 ಜನ ಸ್ತ್ರೀಯರಲ್ಲಿ ಸ್ವಲ್ಪ ಮೆನೋಪಾಸಲ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ. ಆದರೆ ಇವಾಗ ಉತ್ತಮವಾದ ಚಿಕಿತ್ಸೆಗಳು ಲಭ್ಯ ಇರೋದರಿಂದ ಅದನ್ನು ಸರಿ ಮಾಡ್ಬೋದು. ಆದರೆ ಒಂದು 40 ವರ್ಷದ ನಂತರ, 40 ವರ್ಷದ ಆಸುಪಾಸಿನಲ್ಲಿ 1 ವರ್ಷದ ತನಕ ಮುಟ್ಟು ಬರಲಿಲ್ಲ ಅಂದರೆ ನಾವು ಋತುಬಂಧ ಅಂತ ತಗೋಬೇಕು. ಈ ಸಮಯದಲ್ಲಿ ಮುಟ್ಟಿನ ಏರುಪೇರು ಒಂದು ಸ್ವಲ್ಪ ಆಗ್ಬೋದು. ಹೆಚ್ಚಿಗೆ ರಕ್ತಸ್ರಾವ, ಕಡಿಮೆ ರಕ್ತಸ್ರಾವ, ನಿಧಾನವಾಗಿ ಮುಟ್ಟು ಬರೋದು, ಮತ್ತು ದೇಹದಲ್ಲೂ ಕೂಡ ಸ್ವಲ್ಪ ಸುಸ್ತು, ಬೆವರು ಇಂಥವು ಕಾಣಿಸೋದು ಕೆಲವರಲ್ಲಾಗತ್ತೆ. ಕೆಲವರಲ್ಲಿ ಇದು ಒಂದು ಹಂತದಲ್ಲಿ ತಾನಾಗೆ ಹಾದು ಹೋಗುತ್ತೆ. ಅದಕ್ಕೆ ಅಷ್ಟೊಂದು ತೊಂದರೆ ಆಗಲ್ಲ. ಕೆಲವರು ಮಾತ್ರ ತೊಂದರೆ ಇದ್ದರೆ ಅದಕ್ಕೆ ನಾವು ಚಿಕಿತ್ಸೆ ಕೊಡಬೇಕು. ಪ್ರತಿ ವರ್ಷ ಬಂದು ಅವ್ರು ಪರೀಕ್ಷೆ ಮಾಡಿಕೊಂಡು ಎಲ್ಲ ಸರಿಯಾಗಿದೆಯಾ, ಗರ್ಭಕೋಶ, ಪ್ಯಾಪ್ಸ್ಮಿಯರು, HPV ಟೆಸ್ಟಿಂಗು, ಸ್ಕ್ಯಾನಿಂಗು, ಇದನ್ನೆಲ್ಲ ಮಾಡಿಕೊಂಡು ಅವ್ರಿಗೆ ಬೇರೆ ಏನೂ ತೊಂದರೆ ಇಲ್ವಾ ಅಂತ ನೋಡ್ಕೊಳ್ಬೇಕಾದ್ರೆ. ಮತ್ತು ಇದ್ರ ಜೊತೆಗೆ ಕೆಲವರಲ್ಲಿ ಡಯಾಬಿಟೀಸು, ಬ್ಲಡ್ ಪ್ರೆಷರು, ಕೀಲು ನೋವು ಇಂಥದ್ದಿರೋದು, ಅದಕ್ಕೂ ಚಿಕಿತ್ಸೆ ನಾವು ಕೊಡ್ತಾ ಹೋಗಬೇಕಾಗತ್ತೆ. ಸೊ ಇದನ್ನು ಈಗ ಏನಾಗಿದೆ ಅಂದರೆ ಸ್ತ್ರೀಯರಲ್ಲಿ ಅವರ ಜೀವಿತಾವಧಿ ಹೆಚ್ಚಿಗೆ ಆಗ್ತಾ ಇದೆ, ಹೆಚ್ಚಿಗೆ ವರ್ಷಗಳು ಬದುಕ್ತಾ ಇದ್ದಾರೆ. ಮೆನೋಪಾಸ್ ನಂತರ 3ನೇ ಒಂದು ಆಯಸ್ಸು ಅವ್ರ ಮೆನೋಪಾಸ್ ನಂತರದ ದಿನಗಳಲ್ಲಿ ಕಳೀತಾರೆ. ಹಾಗಾಗಿ ಈಗ 50 ವರ್ಷ, 45-50ಕ್ಕೆ ಮುಟ್ಟಿ ನಿಂತರೆ 80-90 100 ತನಕ ಬದುಕ್ತಾ ಇದ್ದಾರೆ ಲೇಡೀಸ್. ಆವಾಗ ನಾವು ಅವ್ರಿಗೆ ಜೀವನದ ಗುಣಮಟ್ಟದ ಇದರದನ್ನು ಕ್ವಾಲಿಟಿ ಆಫ್ ಲೈಫ್ ಕೊಡಬೇಕು. ಹಾಗಾಗಿ ಅವ್ರು ಎಲ್ಲ ಚಟುವಟಿಕೆಗಳನ್ನು ಮುಂದುವರಿಸ್ಬೋದು, ಲೈಂಗಿಕ ಸಂಪರ್ಕ ಇಟ್ಕೋಬೋದು, ಗಂಡ ಹೆಂಡತಿ ಒಳ್ಳೆಯ ಸಂಬಂಧ ಇಟ್ಕೋಬೋದು, ಅವರ ಆರೋಗ್ಯದ ಕಡೆ ಗಮನ ಕೊಡಬೇಕು. ಯಾಕಂದರೆ ಚರ್ಮದಲ್ಲಿ ಬದಲಾವಣೆ, ಕೂದಲಿನಲ್ಲಿ ಬದಲಾವಣೆ, ಮತ್ತು ಜನನಾಂಗದಲ್ಲಿ ಬದಲಾವಣೆ, ಲೈಂಗಿಕ ಸಂಪರ್ಕದಲ್ಲಿ ಬದಲಾವಣೆ, ಇವೆಲ್ಲ ಬದಲಾವಣೆಗಳು ಸಹಜ. ಆದರೆ ಅದು ಯಾವುದು ತೊಂದರೆ ಕೊಡುತ್ತೋ ಅದಕ್ಕೆ ನಾವು ಚಿಕಿತ್ಸೆ ಕೊಟ್ಟು ಯಾವಾಗಲೂ ಇರೋ ಹಾಗೆ ಅವಳ ದೇಹದ ಆರೋಗ್ಯನ ಅವಳು ಕಾಪಾಡ್ಕೋಬೇಕು, ದೇಹದ ಸೌಂದರ್ಯನ ಕಾಪಾಡ್ಕೊಳ್ಬೇಕು. ಆವಾಗ ಏನಾಗುತ್ತೆ, ಅವಳಿಗೆ ಒಂದು ಕ್ವಾಲಿಟಿ ಆಫ್ ಲೈಫ್, ಆತ್ಮವಿಶ್ವಾಸದಿಂದ ಅವಳ ಜೀವನ ನಡೆಸೋಕ್ಕೆ ಸಾಧ್ಯವಾಗುತ್ತೆ. ಸೊ ಡಾಕ್ಟರ್, ಏನಂದ್ರೆ ಒಂದು ಹೆಣ್ಣಿನ ಜನನದಿಂದ ಹಿಡಿದು ಆಕೆಯ ಮುಟ್ಟು ನಿಲ್ಲೋದ್ರವರೆಗೂ ಏನೆಲ್ಲ ಆಕೆ ಫೇಸ್ ಮಾಡ್ತಾಳೆ ತೊಂದರೆಗಳನ್ನ, ಹಾಗೆ ಯಾವೆಲ್ಲ ರೀತಿಯ ಟ್ರೀಟ್ಮೆಂಟ್ಗಳು, ಮತ್ತೆ ಗಂಡ ಹೆಂಡತಿ ಸಂಬಂಧ ಅಂದ್ರೆ ಹೇಗಿರಬೇಕು, ಮತ್ತೆ ಮಗು ಆದ ನಂತರದಲ್ಲಿ ಲೈಫ್ ಹೇಗಿರಬೇಕು ಹೆಣ್ಣಿಂದು, ಎಲ್ಲ ಸಾಕಷ್ಟು ಮಾಹಿತಿಯನ್ನ ನಮಗೆ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದ ತಮಗೆ. ನಮಸ್ತೆ. ಸೊ ವೀಕ್ಷಕರೇ, ನೋಡಿದ್ರಲ್ಲ, ಹೆಣ್ಣಿಗೆ ಬರುವಂತಹ ಸಮಸ್ಯೆಗಳು ಏನಂದ್ರೆ ಸ್ತ್ರೀ ರೋಗವಾಗಿರ್ಬಹುದು, ಹಾಗೆ ಲೈಂಗಿಕ ರೋಗವಾಗಿರ್ಬಹುದು, ಹಾಗೆ ಪ್ರೆಗ್ನೆನ್ಸಿ ಟೈಮಲ್ಲಿ ಅನುಭವಿಸುವಂತಹ ತೊಂದರೆಗಳಾಗಿರ್ಬಹುದು, ಎಲ್ಲದಕ್ಕೂ ಕೂಡ ನಮ್ಮ ಫೇಮಸ್ ಡಾಕ್ಟರ್ ಪದ್ಮಿನಿ ಪ್ರಸಾದ್ ಅವರು ಸಾಕಷ್ಟು ಉತ್ತರವನ್ನ ನೀಡಿದ್ದಾರೆ. ಹೀಗೆ ಮತ್ತಷ್ಟು ಕಾರ್ಯಕ್ರಮದ ಮೂಲಕ ನಿಮ್ಮ ಸಮಸ್ಯೆಗಳೇನಿದೆ ಅವೆಲ್ಲಕ್ಕೂ ನಾವು ಉತ್ತರವನ್ನ ನಮ್ಮ ಕಾರ್ಯಕ್ರಮದ ಮೂಲಕ ನೀಡ್ತಾ ಹೋಗ್ತೀವಿ ಅಂತ ಹೇಳಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.